पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नमतां कामधेनवे नमतां कामधेनवे। श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः। जयत्यजो खण्डगुणोरुमण्डलः सदोदितो ज्ञानमरीचिमाली स्वभक्तहार्दोच्चतमो निहन्ता व्यासावतारो हरिरात्मभास्करः। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां। निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् नमः। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। ಶ್ರೀಗುರುಭ್ಯೋ ನಮಃ. ಆತ್ಮೀಯರೇ, ಕೃತಿ ವಿವೃತ್ತಿ ಚಾನಲ್ಗೆ ಸುಸ್ವಾಗತ. ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್. ಪ್ರಾತಃ ಸ್ಮರಣೀಯರಾದ ಪರಮಪೂಜ್ಯ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂತಹ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ನಮ್ಮ ಕುಲಗುರುಗಳಾಗಿರ್ತಕ್ಕಂತಹ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ನಮ್ಮ ಕೃತಿ ವಿವೃತ್ತಿ ಚಾನಲ್ನ ಎಲ್ಲ ಬಂಧು ಭಗಿನಿಯರೇ, ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಎನಿಸಿರ್ತಕ್ಕಂತಹ ಜಗದ್ಗುರು ಮಧ್ವಾಚಾರ್ಯ ಮಹಾಸಂಸ್ಥಾನ ಶ್ರೀಮಠವನ್ನು ಅಲಂಕರಿಸಿ ಇಂದಿಗೂ ಕೋಟಿ ಕೋಟಿ ಭಕ್ತರ ಕಷ್ಟಕೋಟಲೆಗಳನ್ನು ನೀಗ್ತಾ ಅನುಗ್ರಹ ಮಾಡ್ತಾ ಇರತಕ್ಕಂತಹ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ಪಟ್ಟಾಭಿಷೇಕದ ಪ್ರಯುಕ್ತವಾಗಿ ಕೃತಿ ವಿವೃತ್ತಿಯಲ್ಲಿ ನಡೀತಾ ಇರತಕ್ಕಂತಹ ಶ್ರೀ ರಾಘವೇಂದ್ರ ವಿಜಯದ ಪ್ರವಚನ ಮಾಲಿಕೆಯ 9ನೆಯ ಸಂಚಿಕೆ. ತಿಮ್ಮಣ್ಣಾಚಾರ್ಯ ಹಾಗೂ ಗೋಪಿಕಾಂಬಾ ದಂಪತಿಗಳಿಗೆ ಹುಟ್ಟಿದಂತಹ ಮಗು
ತಿರುಪತಿ ಶ್ರೀನಿವಾಸ ವೆಂಕಟನಾಥನ ಅನುಗ್ರಹದಿಂದ ಹುಟ್ಟಿದಂತಹ ಮಗುವಿಗೆ ವೆಂಕಟನಾಥ ಅಂತ ನಾಮಕರಣ ಮಾಡಿದ್ದಾರೆ. ಮುಂದೆ 3ನೇ ವರ್ಷದಲ್ಲಿ ಆ ಮಗುಗೆ ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡಿ ತಿಮ್ಮಣ್ಣಾಚಾರ್ಯರು ಆ ಓಂಕಾರ ಸೂಚಕವಾಗಿರ್ತಕ್ಕಂತಹ ಗೆರೆಯನ್ನು ಬರೆದು ಪಿತ್ರಾನಿಯುಕ್ತ ಪುನರಬ್ರವೀತ್ತಂ ಅಲ್ಪೇ ಕಥಂ ವಾ ಗುಣಪೂರ್ಣ ಸನ್ಯಾ. ಹೇ ಮಗನೇ, ಈ ರೇಖೆಯನ್ನು ಓಂ ಅಂತ ಬರೆಯಪ್ಪ ಅಂತ ಹೇಳಿದಾಗ ಆ ಬಾಲಕ ಕೇಳ್ತಾನೆ, ಅಲ್ಪೇ ಕಥಂ ವಾ ಗುಣಪೂರ್ಣ ಸನ್ಯಾ, ಇಷ್ಟು ಚಿಕ್ಕದಾಗಿರತಕ್ಕಂತಹ ಈ ಅಕ್ಷರವು ಅನಂತ ಗುಣ ಪರಿಪೂರ್ಣನಾಗಿರತಕ್ಕಂತಹ ಸರ್ವವ್ಯಾಪ್ತನಾಗಿರತಕ್ಕಂತಹ ನಾರಾಯಣನನ್ನು ಅದೆಂತೂ ಪ್ರತಿಪಾದಿಸ್ತದೆ ಎಂಬುದಾಗಿ ಪ್ರಶ್ನೆಯನ್ನು ಮಾಡಿ ತಂದೆಯನ್ನೇ ಬೆರಗೊಳಿಸ್ತಾನೆ. ಅಷ್ಟು ಸಣ್ಣ ಪ್ರಾಯದಲ್ಲಿಯೇ, ಬಾಲ್ಯದಲ್ಲಿಯೇ ಬ್ರಹ್ಮನ ಸ್ವರೂಪ ಜ್ಞಾನ ಆ ಮಗುವಿಗೆ ಚೆನ್ನಾಗಿತ್ತು ಅಂತ ಅನಿಸತ್ತೆ. ಈ ಮಾತನ್ನು ಕೇಳಿಸಿಕೊಂಡಂತಹ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ ಬಂಧುಗಳಿಗೆ. ಹಿಂದಿನ ಜನ್ಮದಲ್ಲಿಯೇ ಈ ಮಗು ಎಲ್ಲ ಉಪನಿಷತ್ತುಗಳ ಅರ್ಥವನ್ನು ತಿಳ್ಕೊಂಡ್ಬಿಟ್ಟಿದೆ ಅಂತ ಭಾವಿಸ್ತಾ ಆಶ್ಚರ್ಯ ಪಡ್ತಾರೆ. ತಿಮ್ಮಣ್ಣಾಚಾರ್ಯರು ಎಂತಹ ಪುಣ್ಯವಂತರು! ಇಂತಹ ಮಗನನ್ನು ಪಡೆದಂತಹ ತಂದೆಯಾಗಿರತಕ್ಕಂತಹ ತಿಮ್ಮಣ್ಣ ಎಂತಹ ಪುಣ್ಯವಂತ ಎಂಬುದಾಗಿ ಆಶ್ಚರ್ಯಚಕಿತರಾಗಿದ್ದಾರೆ. ಇಂತಹ ಮಗು ಹಾಗೂ ಗುರುರಾಜ ಮತ್ತು ದೊಡ್ಡ ಮಗಳಾಗಿರ್ತಕ್ಕಂತಹ ವೆಂಕಟಾಂಬ, ಹೀಗೆ ಇವರಿಂದ ಕೂಡಿಕೊಂಡು ಬಹಳ ಆನಂದವಾಗಿ ಕಾಲ ಕಳೀತಾ ಇದ್ದಾರೆ. ವೆಂಕಟನಾಚಾರ್ಯಗೆ ಒಮ್ಮೆ ಅನಿಸತ್ತೆ, ನೋಡಿ ಅವತ್ತು ಸ್ವಪ್ನದಲ್ಲಿ ಭಗವಂತ ಕನಸಿನಲ್ಲಿ ಬಂದು ಹೇಳಿದ್ದ, ನಿನಗೆ ಭಾಗವತೋತ್ತಮನಾಗಿರ್ತಕ್ಕಂತಹ ಮಗನೇ ಹುಡ್ತಾನೆ ಅಂತ. ಅದನ್ನು ನೆನಪಿಸ್ಕೊಳ್ತಾರೆ ತಿಮ್ಮಣ್ಣಾಚಾರ್ಯರು. ರೋಮಾಂಚನವಾಗುತ್ತೆ. ಹಾಗಾದರೆ ನನ್ನ ಮಗ ಅಂಥವನೇ, ಭಾಗವತೋತ್ತಮನೇ ಅಂತ ತಿಮ್ಮಣ್ಣಾಚಾರ್ಯರು ತನ್ನ ಮಗುಗೆ ನಮಸ್ಕಾರ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಮಗನಿಗೆ ತಂದೆ ನಮಸ್ಕಾರ ಮಾಡಿಬಿಟ್ರೆ ಏನು ಗತಿ? ಮಧ್ಯಗೇಹ ಭಟ್ಟರು ವಾಸುದೇವನಿಗೆ ನಮಸ್ಕಾರ ಮಾಡಿದಾಗ ವಾಸುದೇವ ತನ್ನ ಸನ್ಯಾಸಕ್ಕೆ ಅಪ್ಪಣೆ ಸಿಕ್ಕಂತಾಯಿತು ಅಂತ ಹೊರಟೇ ಬಿಟ್ಟಂತೆ, ಈ ಮಗು ಎಲ್ಲಾದರೂ ಮುಂದೆ ನನ್ನಿಂದ ತಪ್ಪಿ ಹೋಗ್ತದೋ ಎಂಬುದಾಗಿ ಆಲೋಚನೆ ಮಾಡಿ, ಇದು ಎಷ್ಟೇದು ನನ್ನ ಮಗು ಅಲ್ವಾ, ನಾನು ಯಾಕೆ ಹೀಗೆ ಆಲೋಚನೆ ಮಾಡ್ತಾ ಇದ್ದೇನೆ, ನಾನು ಯಾಕೆ ಇದಕ್ಕೆ ನಮಸ್ಕಾರ ಮಾಡಬೇಕು? ಇವತ್ತು ಈ ಥರ ಕೇಳಿದೆ ಅಂದರೆ ಮಹಾಜ್ಞಾನಿ ಆಗಬಹುದು ಈ ಮಗು, ಬುದ್ಧಿವಂತನಾಗಿರ್ತಕ್ಕಂತಹ ಮಗನಾಗಬಹುದು. ಅಷ್ಟಕ್ಕೆ ನಾನು ಯಾಕೆ ಇವ ಮಹಾಭಾಗವತೋತ್ತಮ ಅಂತ ಈ ಮಗುವಿಗೆ ನಮಸ್ಕಾರ ಮಾಡಬೇಕು ಅಂತೆಲ್ಲ ಆಲೋಚನೆ ಮಾಡ್ತಾ ತನ್ನ ಭಾಗ್ಯ, ನಾನೆಂತಹ ಭಾಗ್ಯಶಾಲಿ, ನಾನೆಂತಹ ಪುಣ್ಯಶಾಲಿ ಅಂತ ಧನ್ಯತೆಯಿಂದ ಆ ಮಗುವನ್ನು ಸೆಳೆದಪ್ಪಿ ಅದರ ತಲೆಯನ್ನು ಆಘ್ರಾಣಿಸ್ತಾರೆ. ತುಂಬ ಸಂತೋಷ ಪಡ್ತಾರೆ. ಅಂತೂ ತಿಮ್ಮಣ್ಣಾಚಾರ್ಯರ ಒಂದು ಪುಟ್ಟ ಸಂಸಾರ, ಚಂದದ ಸಂಸಾರ. ತಿಮ್ಮಣ್ಣಾಚಾರ್ಯರು ಮಹಾಭಾಗ್ಯಶಾಲಿ. ಅವ್ರಿಗೆ ಇರತಕ್ಕಂತಹ ಹೆಂಡತಿ, ಅವರಿಗೆ ಅನುಕೂಲಳಾದ ಸತಿ, ಉತ್ತಮರಾಗಿರ್ತಕ್ಕಂತಹ 3 ಮಕ್ಕಳು. ಇಂತಹ ಈ ಒಂದು ಸುಂದರವಾಗಿರತಕ್ಕಂತಹ ಭಾಗ್ಯಶಾಲಿಯಾಗಿರ್ತಕ್ಕಂತಹ ಕುಟುಂಬ. ಇನ್ನೇನು ಮಗಳು ದೊಡ್ಡವಳಾಗ್ತಾಳೆ, 8 ವರ್ಷ ವೆಂಕಟಾಂಬೆಗೆ. ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ ವೆಂಕಣ್ಣಾಚಾರ್ಯರು. ರಾಘವೇಂದ್ರ ವಿಜಯದಲ್ಲಿ
ವೆಂಕಟಾಂಬೆಯ ಕೈ ಹಿಡಿತಕ್ಕಂತಹ ಲಕ್ಷ್ಮೀ ನರಸಿಂಹಾಚಾರ್ಯರ ವೃತ್ತಾಂತವನ್ನು ನಾರಾಯಣಾಚಾರ್ಯರು 4ನೇ ಸರ್ಗದಲ್ಲಿ ನಿರೂಪಿಸ್ತಾರೆ. ತಿಮ್ಮಣ್ಣ ಢಣಾಯಕ ಎಂಬ ವಂಶದಲ್ಲಿ ತಿಮ್ಮರಸಾರ್ಯ ನಾಮಭಾಗ್, ತಿಮ್ಮರಸಾರ್ಯ ಎಂಬ ಹೆಸರಿನ ಒಬ್ಬ ದ್ಯೋತ್ತಮ ಇದ್ದ. ಅತ್ಯಂತ ಉದಾರಿಯಾಗಿರತಕ್ಕಂತಹ ಆ ತಿಮ್ಮರಸಾರ್ಯ ತನ್ನ ಸಾಮರ್ಥ್ಯದಿಂದ ಸಂಪಾದಿಸಿದಂತಹ ನಾರೀ ಸರಸಿ ಎಂಬ ಶ್ರೇಷ್ಠವಾಗಿರತಕ್ಕಂತಹ ಪಟ್ಟಣದಲ್ಲಿ ವಾಸವಾಗಿದ್ದ. ಅಂತಹ ಬ್ರಾಹ್ಮಣೋತ್ತಮನಾಗಿರ್ತಕ್ಕಂತಹ ತಿಮ್ಮರಸಾರ್ಯನಿಗೆ ಹುಟ್ಟಿದಂತಹ ಮಗು ಫಣಿಶಾಯಿ. ಈ ಫಣಿಶಾಯಿ ಎಂಬುವವ ಕೃತಮಾಲಿಕಾ ನದಿಯ ತೀರದಲ್ಲಿದ್ದಂತಹ ಮಧುರ ಎಂಬ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದ. ಇಂತಹ ಫಣಿಶಾಯಿಯ ಮಗನೇ ಲಕ್ಷ್ಮೀ ನರಸಿಂಹ. ಲಕ್ಷ್ಮೀ ನರಸಿಂಹ ಬೇರೆ ಯಾರೂ ಅಲ್ಲ, ನಾರಾಯಣಾಚಾರ್ಯರ ತಂದೆ, ವೆಂಕಟಾಂಬೆಯ ಕೈ ಹಿಡಿದವರು ಮತ್ತು ವೆಂಕಟನಾಥನ ವಿದ್ಯಾಗುರುಗಳು. ಹೀಗೆ ವೆಂಕಟನಾಥಾಚಾರ್ಯನ ರಾಘವೇಂದ್ರ ವಿಜಯದ ಪ್ರತಿಪಾದ್ಯರಾಗಿರತಕ್ಕಂತಹ ವೆಂಕಟನಾಥಾಚಾರ್ಯರ ಗುರು, ಕವಿಗಳಾದ ನಾರಾಯಣಾಚಾರ್ಯರ ತಂದೆ, ಅಂತಹ ಲಕ್ಷ್ಮೀ ನರಸಿಂಹಾಚಾರ್ಯರ ಕಥೆಯನ್ನು ಇಲ್ಲಿ 4ನೇ ಸರ್ಗದಲ್ಲಿ ನಿರೂಪಿಸ್ತಾರೆ. ಲಕ್ಷ್ಮೀ ನರಸಿಂಹಾಚಾರ್ಯರು ಒಳ್ಳೆ ವಿದ್ವಾಂಸರಾಗಿದ್ದರು. ಅವರಿಗೆ ಮದುವೆಯನ್ನು ಮಾಡಬೇಕೆಂಬುದಾಗಿ ಹುಡುಗಿಯನ್ನು ಹುಡುಕ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವರು ಈ ತಿಮ್ಮಣ್ಣಾರ್ಯ ಮತ್ತು ಗೋಪಿಕಾಂಬ ಇವರಿರತಕ್ಕಂತಹ ಸ್ಥಳಕ್ಕೆ ಬರ್ತಾರೆ. ಸಂಬಂಧ ಒಪ್ಪಿಗೆ ಆಗುತ್ತೆ. ಹಾಗಾಗಿ ತಿಮ್ಮಣ್ಣಾಚಾರ್ಯರು ತಮ್ಮ ಮಗಳಾಗಿರತಕ್ಕಂತಹ ವೆಂಕಟಾಂಬೆಯನ್ನ ವಿವಾಹ ಮಾಡಿಕೊಡ್ತಾರೆ. ಹಾಗೆಯೇ ಗುರುರಾಜಾಚಾರ್ಯರಿಗೆ ಉಪನಯನವನ್ನು ಕೂಡ ಮಾಡ್ತಾರೆ. ಅನಂತರ ವೆಂಕಟನಾಥಾಚಾರ್ಯರಿಗೆ 8 ವರ್ಷ ತುಂಬುತ್ತಾ ಇರುವಂತೆಯೇ ವೈಶಾಖ ಮಾಸ, ವಸಂತ ಋತು ವೈಶಾಖ ಮಾಸದಲ್ಲಿ ಉಪನಯನವನ್ನು ನೆರವೇರಿಸ್ತಾರೆ. ಹೀಗೆ ವೆಂಕಟಾಂಬೆಯ ವಿವಾಹ ಮತ್ತು ಗುರುರಾಜಾಚಾರ್ಯರ ಉಪನಯನ ಇದೆಲ್ಲ ಆದ ಮೇಲೆ ತಿಮ್ಮಣ್ಣಾಚಾರ್ಯರು ಕಾಲವಾಗಿಬಿಡ್ತಾರೆ. ಮಹಾಸಂಸ್ಥಾನದಲ್ಲಿದ್ದಂತಹ ವಿಜೇಂದ್ರ ತೀರ್ಥರು ಕೂಡ ಕಾಲವಾಗಿ ಸುಧೀಂದ್ರ ತೀರ್ಥರು ಸಂಸ್ಥಾನದ ಅಧಿಪತಿಗಳಾಗಿರ್ತಾರೆ. ಸುರೇಂದ್ರ ತೀರ್ಥರ ಕಾಲದಿಂದ ತಿಮ್ಮಣ್ಣಾಚಾರ್ಯರು ಮಠದಲ್ಲಿ ಇದ್ದವರು. ಅವರಿಗೆ ಮತ್ತೆ ಬರಬೇಕೆಂಬ ಆಹ್ವಾನ ಬಂದಿತ್ತು. ಹಾಗಾಗಿ ತಿಮ್ಮಣ್ಣಾಚಾರ್ಯರು ಕುಂಭಕೋಣದಲ್ಲಿಯೇ ಇದ್ದರು. ವಿದ್ಯಾಮಠದಲ್ಲಿ ಅನೇಕ ಪುರಸ್ಕಾರಗಳೊಂದಿಗೆ ಅವರು ಪಾಠ ಪ್ರವಚನ ಮಾಡಿಕೊಂಡಿದ್ದರು. ಚಿಕ್ಕ ವಯಸ್ಸಿನಲ್ಲಿ ಈ ಹುಡುಗ ಎಂತಹ ದೈವಭಕ್ತಿ, ಚಾತುರ್ಯ, ವಾಕ್ಪಟುತ್ವ ಇದನ್ನೆಲ್ಲ ನೋಡಿ ಸುಧೀಂದ್ರ ತೀರ್ಥರಿಗೆ ತುಂಬ ಆಶ್ಚರ್ಯವಾಗಿದೆ. ಹೀಗೆ ಕಾಲ ಕಳೆಯುತ್ತಾ ಇರುವಾಗ ತಿಮ್ಮಣ್ಣ ಭಟ್ಟರು ಕಾಲವಾಗ್ತಾರೆ. ಅವರ ಅಂತ್ಯಕ್ರಿಯೆ ಆದಮೇಲೆ ಲಕ್ಷ್ಮೀ ನರಸಿಂಹಾಚಾರ್ಯರು ಗುರುರಾಜನ ವಿದ್ಯಾಭ್ಯಾಸದ ಭಾರವನ್ನು ಹೊರತಾರೆ. ಗುರುರಾಜನಿಗೆ ಮದುವೆಯನ್ನು ಕೂಡ ಮಾಡ್ತಾರೆ. ಹಾಗೂ ವೆಂಕಟನಾಥನಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ. ಎಲ್ಲವೂ ಕೂಡ
ಅವರ ಮೇಲೆ ಬೀಳುತ್ತೆ. ವೆಂಕಟನಾಥಾಚಾರ್ಯರು ತಮ್ಮ ಬಾಲ್ಯವನ್ನು ಕಳೆದು ಯೌವನದಲ್ಲಿ ಪಾದಾರ್ಪಣ ಮಾಡ್ತಾ ಇದ್ದಾರೆ. ಯೌವನದಲ್ಲಿ ಅವರು ಹೇಗಿದ್ದರು ಎಂಬುದನ್ನು 4ನೇ ಸರ್ಗದಲ್ಲಿ ಬಹಳ ದೀರ್ಘವಾಗಿ ನಿರೂಪಣೆಯನ್ನು ಮಾಡ್ತಾರೆ. ಇಂತಹ ವೆಂಕಟನಾಥಾಚಾರ್ಯರಿಗೆ ಗುರುರಾಜಾಚಾರ್ಯರು ಮದುವೆಯನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದಾರೆ. ಅವರಿಗೆ ತಕ್ಕ ಮಡದಿ ಸಿಗಬೇಕು. ಉಪನಯನ ಮಾಡಿದ್ದಾರೆ. ಗುರುರಾಜಾಚಾರ್ಯ ಉಪನಯನ ಮಾಡಿದ್ದಾರೆ. ಭಾವನ ಬಳಿಯಲ್ಲಿ ವ್ಯಾಸಂಗಕ್ಕಾಗಿ ಬಿಟ್ಟಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಸಾಂದೀಪಿನಿ ಆಚಾರ್ಯರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತೆ ಇವನ ವ್ಯಾಸಂಗವು ಕೂಡ ಲಕ್ಷ್ಮೀ ನರಸಿಂಹಾಚಾರ್ಯರ ಬಳಿಯಲ್ಲಿ ನಡೆದಿದೆ. ಹೀಗೆ ಕೌಮಾರಾವಸ್ಥೆಯನ್ನು ಕಳೆದು ಯೌವನ ಪ್ರಾಪ್ತವಾಗುತ್ತಿದ್ದಂತೆ ವೆಂಕಣ್ಣಾಚಾರ್ಯರ ಮುಖದಲ್ಲಿ ಎಂತಹ ಒಂದು ವರ್ಚಸ್ಸು, ಬ್ರಹ್ಮ ವರ್ಚಸ್ಸು ಅವರ ಮುಖದಲ್ಲಿ ಕಾಣ್ತಾ ಇತ್ತು. ಅವ ವಿದ್ಯಾವಂತನಾದಂತೆ ಅವರಲ್ಲಿ ವಿನಯ, ಸೌಜನ್ಯ, ಗಾಂಭೀರ್ಯ, ಪುರುಷ ಸಹಜವಾಗಿರ್ತಕ್ಕಂತಹ ಧೈರ್ಯ ಇವೆಲ್ಲವೂ ತೋರ್ಲಿಕ್ಕೆ ಶುರುವಾದವು. ಆ ವೆಂಕಟನಾಥ ಬಹಳ ಸುಂದರನಾಗಿದ್ದ. ಸಂಸ್ಥಾನದಲ್ಲಿ ಎಲ್ಲರಿಗೂ ಆದರ್ಶಪ್ರಾಯನಾಗಿದ್ದ. ಅವನ ಪಾಂಡಿತ್ಯ ಮುಖದಲ್ಲಿ ಕಂಗೊಳಿಸ್ತಾ ಇತ್ತು. ನೋಡಿದವರೆಲ್ಲ ಇವನೊಬ್ಬ ಲೋಕೋತ್ತರವಾಗಿರ್ತಕ್ಕಂತಹ ವ್ಯಕ್ತಿ ಆಗ್ತಾನೆ ಅಂತ ಭಾವಿಸ್ತಾ ಇದ್ರು. ಇಂತಹ ತಮ್ಮನಾಗಿರ್ತಕ್ಕಂತಹ ವೆಂಕಟನಾಥನಿಗೆ ವಿವಾಹವನ್ನು ಮಾಡಬೇಕು ಅಂತ ಗುರುರಾಜಾಚಾರ್ಯರು ತಮ್ಮ ಊರಿನ ಹತ್ತಿರದಲ್ಲೇ ಇದ್ದಂತಹ ಒಂದು ಅಗ್ರಹಾರ, ಅಲ್ಲೊಂದು ಶ್ರೋತ್ರಿಯ ಕುಟುಂಬ, ಸರಸ್ವತಿ ಎಂಬ ಕನ್ಯೆಯನ್ನು ಹುಡುಕಿ ಅವಳೊಂದಿಗೆ ವಿವಾಹವನ್ನು ನೆರವೇರಿಸಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಸರಸ್ವತಿ ದೇವಿಯು ಕೂಡ ಎಂಥವಳು ಎಂಬುದನ್ನು ರಾಘವೇಂದ್ರ ವಿಜಯಕಾರರು ಹೇಳ್ತಾರೆ. ವಿವೇಕ ನೈಪುಣ್ಯ ವಿನೀತಿ ದಾಕ್ಷಿಣೀ ಪತೀಶಭಾವ ಪ್ರಮುಖ ನಿಜಾಗುಣಾ ಸುಜಾತ ಮಾತ್ರ ಅಪಿ ಶೋಭನಾಕೃತೆ ಸಮೇತರಾಸ್ತೆ ಸಫಲಾ ಇವಾಸತೆ. ಈ ಗುಣಗಳಿಗೆ ತನಗೊಳ್ಳೆ ವ್ಯಕ್ತಿ, ತನ್ನನ್ನು ಆಶ್ರಯಿಸಲಿಕ್ಕೆ ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾರೆ ಅಂತ ಆ ಗುಣಗಳು ಸಾರ್ಥಕ, ತಮಗೊಳ್ಳೆ ಆಶಯ ಸಿಕ್ಕಿದೆ ಎಂಬುದಾಗಿ ಆ ಗುಣಗಳೆಲ್ಲ ಸಾರ್ಥಕವಾದವು ಏನು ಅಂತ ಇಲ್ಲಿ ಕವಿಗಳು ವರ್ಣಿಸ್ತಾರೆ. ಅಂತಹ ಗುಣಗಳು ಯಾವ ಗುಣಗಳು? ವಿವಾಹವಾಗಬೇಕಾಗಿರ್ತಕ್ಕಂತಹ ಸ್ತ್ರೀಯಲ್ಲಿ ಇರಬೇಕಾಗಿರ್ತಕ್ಕಂತಹ ಒಂದು ವಿವೇಕ ಜ್ಞಾನ, ಅರ್ಥಾತ್ ಸಾರಾಸಾರ ವಿವೇಕ, ಯಾವುದು ಸರಿ ಯಾವುದು ಸರಿಯಲ್ಲ, ಯುಕ್ತಾಯುಕ್ತ ವಿವೇಚನೆ ಅದು ಇರತಕ್ಕಂತಹ, ಯಾವುದೇ ಕಾರ್ಯವನ್ನು ಮಾಡತಕ್ಕಂತಹ ಒಂದು ಕೌಶಲ್ಯ, ವಿನಯಶೀಲತೆ, ದಾಕ್ಷಿಣ್ಯ, ಪಾತಿವ್ರತ್ಯ ಇವೇ ಮೊದಲಾದವು ಸ್ತ್ರೀಯರಲ್ಲಿ ಸ್ವಾಭಾವಿಕವಾಗಿ ಇರಬೇಕಾಗಿರತಕ್ಕಂತಹ ಮನೋಹರವಾಗಿರತಕ್ಕಂತಹ ಗುಣಗಳು. ಈ ಗುಣಗಳು ಎಲ್ಲ ಸ್ತ್ರೀಯರಲ್ಲಿ ಇರುವುದಿಲ್ಲ. ಈ ಗುಣಗಳು ಒಳ್ಳೆಯ ಆಶ್ರಯಕ್ಕೋಸ್ಕರ ಹುಡುಕ್ತಾ ಇದ್ವು, ಒಳ್ಳೆಯ ಆಶ್ರಯ ಪಡೀಲಿಕ್ಕೆ. ಸರಸ್ವತಿಯಂತಹ ಒಬ್ಬ ಅಸಾಧಾರಣವಾಗಿರತಕ್ಕಂತಹ ಸ್ತ್ರೀ ತಮಗೆ ಆಶ್ರಯವಾಗಿ ಸಿಕ್ಕಿದ್ದಕ್ಕೆ ಆ ಗುಣಗಳೆಲ್ಲ ಸಫಲವಾದವು ಏನು ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ಯೋಗ್ಯವಾಗಿರತಕ್ಕಂತಹ ವಸ್ತುವಿಗೆ ಯೋಗ್ಯವಾಗಿರತಕ್ಕಂತಹ ಆಶ್ರಯ, ಯಾವ ವಸ್ತು ಎಲ್ಲಿರಬೇಕು ಅಲ್ಲಿದ್ದರೆ ಅದಕ್ಕೆ ಶೋಭೆ. ಗುಣಗಳೆಲ್ಲ ಅಂತಹ ವ್ಯಕ್ತಿಯಲ್ಲಿದ್ದಾಗ ಆ ಗುಣಗಳು ಕಾಣಿಸ್ತವೆ.
ಅಂತಹ ಸರಸ್ವತಿ ದೇವಿಯವರು ಈ ಎಲ್ಲ ಗುಣಗಳಿಂದ ಕೂಡಿದವರು. ಅಂತಹ ಸರಸ್ವತಿ ದೇವಿಯೊಂದಿಗೆ ವೆಂಕಟನಾಥಾಚಾರ್ಯರ ವಿವಾಹ ನಡೆಯುತ್ತೆ. ಮುಂದೆ ವೆಂಕಟನಾಥಾಚಾರ್ಯರ ಗಾರ್ಹಸ್ಥ್ಯ ಜೀವನ ಆರಂಭವಾಗುತ್ತೆ. ವೆಂಕಟನಾಥಾಚಾರ್ಯರು ತಮ್ಮ ಹೆಂಡತಿಯಾಗಿರತಕ್ಕಂತಹ ಸರಸ್ವತೀ ದೇವಿಯರೊಂದಿಗೆ ಕೂಡಿಕೊಂಡು ತಮ್ಮ ಗ್ರಾಮದಲ್ಲಿ ಸುಖವಾಗಿದ್ದರು. ಆದರೆ ಆರ್ಥಿಕ ಮುಗ್ಗಟ್ಟು ತುಂಬ ಆಯಿತು. ರಾಜಾಶ್ರಯ ತಪ್ಪಿದ ಮೇಲೆ ತಂದೆಯವರ ಅಂತ್ಯಕಾಲದಲ್ಲಿ ಬಂದಂತಹ ಈ ಒಂದು ದಾರಿದ್ರ್ಯ, ಈ ದಾರಿದ್ರ್ಯದಿಂದ ದುಃಖವನ್ನು ಅನುಭವಿಸ್ತಕ್ಕಂತಹ ಸಂದರ್ಭ ಅವರಿಗೆ ಬಂತು. ತಿಮ್ಮಣ್ಣಾಚಾರ್ಯರು ಗತಿಸಿದ ಮೇಲೆ ಭಾವನವರ ಲಕ್ಷ್ಮೀ ನರಸಿಂಹಾಚಾರ್ಯರ ಸಹಾಯ ಹಾಗೂ ಅಣ್ಣ ಗುರುರಾಜಾಚಾರ್ಯರ ಸಹಾಯದಿಂದ ಹೇಗೋ ಅವರ ಜೀವನ ಕಷ್ಟದಲ್ಲಿ ನಡೀತಾ ಇತ್ತು. ತಾವೊಬ್ಬರೇ ಸಂಸಾರದಲ್ಲಿ ಇರುವುದಲ್ಲದೆ ಈಗ ತಮ್ಮನ್ನು ಅನುಸರಿಸಿದಂತಹ ಒಬ್ಬಳು ಇದ್ದಾಳೆ. ಹಾಗಾಗಿ ಇವರು ತನ್ನ ಅಣ್ಣನ ಜೊತೆಯಲ್ಲಿ ಇದ್ರೆ ಕಷ್ಟ ಆಗತ್ತೆ ಅಂತ ಅನಿಸ್ಕೊಂಡು ಇವರು ಲಕ್ಷ್ಮೀ ನರಸಿಂಹಾಚಾರ್ಯರ ಬಳಿಯಲ್ಲಿ ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಆದರೆ ಒಬ್ಬರೇ ಇದ್ದರೆ ತೊಂದರೆ ಇಲ್ಲ, ಸರಸ್ವತಿ ದೇವಿ ಇದ್ದಾರೆ. ಆದ್ದರಿಂದ ಅಲ್ಲಿಗೆ ಹೋಗುವುದೂ ಸರಿ ಅಂತ ಅನಿಸಲಿಲ್ಲ. ಅಣ್ಣನ ಜೊತೆಯಲ್ಲಿ ಇರುವುದು ಸರಿ ಅಂತ ಅನಿಸ್ತಾ ಇಲ್ಲ. ಅಂತೂ ಬಹಳ ಕಷ್ಟ, ಸಂಸಾರ ನಿರ್ವಹಣೆ ಬಹಳ ಕಷ್ಟವಾಗಿತ್ತು. ಆದರೂ ಕೂಡ ಸರಸ್ವತಮ್ಮನವರು ಗಂಡನಿಗೆ ಅಚ್ಚುಮೆಚ್ಚಿನ ಮಡದಿಯಾಗಿದ್ದರು. ಅವರ ಇಂಗಿತವನ್ನು ತಿಳಿದುಕೊಂಡು ಚೆನ್ನಾಗಿ ನಡೀತಾ ಇದ್ರು. ವೆಂಕಟನಾಥಾಚಾರ್ಯರಂತಹ ಪುಣ್ಯವಂತರ ಕೈ ಹಿಡಿದೇನಲ್ಲ ಅಂತ ಮನಸ್ಸಿನಲ್ಲಿ ಖುಷಿ ಪಡ್ತಾ ಇದ್ರು. ಆದರೂ ತನ್ನ ಪತಿಗೆ ಸುಖವಾಗುವಂತೆ ನಡೆದುಕೊಳ್ಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ರು. ಹಾಗಾಗಿ ಯಾವುದೂ ದಾರಿದ್ರ್ಯದ ಅನುಭವವನ್ನು ಅವರು ತೋರಿಸ್ಕೋತಾ ಇರಲಿಲ್ಲ. ಇಬ್ಬರು ಕೂಡ ಬಹಳ ಪ್ರೀತಿಯಿಂದ ಅನ್ಯೋನ್ಯವಾಗಿ ಸಂಸಾರ ಮಾಡಿಕೊಂಡಿದ್ದರು. ಹೀಗಿರುವಾಗ ವೆಂಕಟನಾಥಾಚಾರ್ಯರ ಸಂಸಾರವು ಕೂಡ ಬೆಳೀತಾ ಹೋಗ್ತದೆ. ಮುಂದೆ ಅವರ ದಾಂಪತ್ಯದ ಫಲವಾಗಿ ಸಂತಾನ ಪ್ರಾಪ್ತಿಯಾಗತ್ತೆ. ಅವರಿಗೆ ಪುತ್ರ ಪ್ರಾಪ್ತಿಯಾಗತ್ತೆ. ಹುಟ್ಟಿದ ಮಗನಿಗೆ ಲಕ್ಷ್ಮೀನಾರಾಯಣ ಅಂತ ನಾಮಕರಣವನ್ನು ಮಾಡ್ತಾರೆ. ಒಂದು ಕಡೆ ಸಂಸಾರ ದೊಡ್ಡದಾಗ್ತಾ ಇದೆ, ಬಡತನ ಬಲಿಯತೊಡಗ್ತಾ ಇದೆ, ಮನೆಯಲ್ಲಿ ಕಷ್ಟ ಆಗ್ತಾ ಇದೆ. ದಿನ ಬೆಳಗಾದರೆ ಸರಸ್ವತಮ್ಮನವರಿಗೆ ಚಿಂತೆ. ಅವ್ರು ಯಾವತ್ತೂ ಮನೆಯ ಹೊಸ್ತು ದಾಟಿ ಹೋದವರಲ್ಲ. ಯಾಕೆಂದರೆ ಅವರು ಉಡುತ್ತಾ ಇದ್ದದ್ದೇ ಒಂದೇ ಒಂದು ಸೀರೆ, ಹಳೆಯ ಸೀರೆ. ಆ ಸೀರೆಯು ಹರಿದು ಹೋಗಿತ್ತು. ಇನ್ನು ಲಕ್ಷ್ಮೀನಾರಾಯಣಂತೂ ದಿಗಂಬರ,
ಇನ್ನು ವೆಂಕಟನಾಥಾಚಾರ್ಯರು ಛಿದ್ರವಾಗಿರತಕ್ಕಂತಹ ಸಣ್ಣ ಸಣ್ಣ ಪಂಚೆಯನ್ನು ಉಟ್ಟುಕೊಂಡೇ ಕಾಲ ಕಳೀತಾ ಇದ್ರು. ಇಂತಹ ವೆಂಕಟನಾಥಾಚಾರ್ಯರು ಬಹಳ ಕಷ್ಟವನ್ನು ಅನುಭವಿಸ್ತಾರೆ. ಇದೆಲ್ಲ 5-6ನೇ ಸರ್ಗದಲ್ಲಿ ಬರತಕ್ಕಂತಹ ವಿಷಯ. ವೆಂಕಟನಾಥಾಚಾರ್ಯರಿಗೆ ಯಾಕೆ ದಾರಿದ್ರ್ಯ ಬಂತು? ಅದು ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಒಬ್ಬನಿಗೆ ಬಡತನ ಬಂದಿದೆ ಅಂದರೆ ಅವನಿಗೆ ಭಗವಂತನ ಅನುಗ್ರಹ ಆಗ್ತಾ ಇದೆ ಅಂತ ಅರ್ಥ. ಬಹಳ ಕಷ್ಟಪಟ್ಟಿದ್ದಾರೆ. ಮನೆಯಲ್ಲಿ ಸರಿಯಾದ ಪದಾರ್ಥಗಳು ಇರ್ತಿರಲಿಲ್ಲ. ಅನ್ನ ಮಾಡಿದರೆ ಅದಕ್ಕೆ ವ್ಯಂಜನ ಇಲ್ಲ. ಅಂತಹ ಒಂದು ಕಷ್ಟದ ಜೀವನ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಭಗವಂತ ಕೊಟ್ಟದ್ದನ್ನೇ ಪುಂಜಿಸ್ತಾ ಬಹಳ ಸಂತೋಷದಿಂದ ಅವರು ಜೀವನ ಮಾಡ್ತಾ ಇದ್ದಾರೆ. ಅವರ ಜೀವನ ಹೇಗೆ ಇತ್ತು ಎಂಬುದನ್ನು ನಾವು ನೋಡುವಾಗ ಜಗನ್ನಾಥದಾಸರ ಹರಿಕಥಾಮೃತ ಸಾರದಲ್ಲಿ ಬರತಕ್ಕಂತಹ ಒಂದು ನುಡಿ ನೆನಪಾಗತ್ತೆ. ಹಗಲು ನಂದಾದೀಪದಂದಲಿ ನಿಗಮ ವೇದ್ಯನ ಪೂಜಿಸುತ್ತ ಕೈ ಮುಗಿದು 4 ಒಂದು ಪುರುಷಾರ್ಥವನು ಬೇಡದಲೇ ಜಗದುದರ ಕೊಟ್ಟುದನು ಭುಂಜಿಸು ಮಗಮಡದಿ ಪ್ರಾಣೇಂದ್ರಿಯಾತ್ಮಾದಿಗಳು ಭಗವದಧೀನವೆಂದು ಅಡಿಗಡಿಗೆ ನೆನೆವುತಿರು. ಎಷ್ಟು ಕಷ್ಟ ನೋಡಿ. ಜಗನ್ನಾಥದಾಸರು ಹೇಳ್ತಾರೆ ಹೇಗೆ ಜೀವಿಸಬೇಕು. ವೆಂಕಟನಾಥಾಚಾರ್ಯರು ಬಡತನ ಬಂದರೂ ಕೂಡ ಇಂಥ ಒಂದು ಶ್ರೇಷ್ಠ ಜನ್ಮ ಬಂದಿದೆಯಲ್ಲ ಅಂತ ಸಂತೋಷ ಪಡ್ತಾ ಇದ್ದಾರೆ. ಯಾಕೆ ಅಂದರೆ ಭಾರತ ದೇಶದಲ್ಲಿ ಹುಟ್ಟುದು ಸುಮ್ಮನೆ ಅಲ್ಲ. ಇಹ ಭಾರತ ಭೂತಲೇತಿ ಪುಣ್ಯೆ ದ್ರವಿಣ ಸ್ತ್ರೀ ಸುತ ಪೂಜ ಪೂರ್ವಕೇಶು ಮಾಯಾಂ ಅಲಮೇಕ ದಿನಂ ವಿಮುಚ್ಯವಾಮೆ ತವ ಪಾದಾಬ್ಜರತಿಂ ಪ್ರದೇಹಿ ದೇವ. ಭಾರತ ದೇಶದಲ್ಲಿ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಭಾರತ ದೇಶದಲ್ಲಿ ಹುಟ್ಟುವುದೇ ಪುಣ್ಯ. ಅಂತಹ ಈ ಭಾರತ ಭೂಮಿಯಲ್ಲಿ ನಾವೆಲ್ಲ ದ್ರವಿಣ ಸ್ತ್ರೀ ಸುತ ಮೊದಲಾದ ಐಹಿಕವಾಗಿರತಕ್ಕಂತಹ ವಸ್ತುಗಳಲ್ಲಿ ಇವುಗಳ ಮೇಲಿನ ಮಾಯೆಯಿಂದ ನಾವೆಲ್ಲ ನಿನ್ನ ಪಾದಾಬ್ಜ ರತಿಯನ್ನು ಮರೆತಾ ಇದ್ದೇವೆ. ಒಂದು ದಿನವಾದರೂ ಇದೆಲ್ಲವನ್ನು ಬಿಟ್ಟು ಹೆಂಡತಿ ದುಡ್ಡು ಮನೆ ಮಕ್ಕಳು ಇವೆಲ್ಲವನ್ನು ಬಿಟ್ಟು ಒಂದು ದಿನವಾದರೂ ನಿನ್ನ ಪಾದಾಬ್ಜ ರತಿಯನ್ನ ನಿನ್ನ ಪಾದಾಬ್ಜದಲ್ಲಿ ಆಸಕ್ತಿಯನ್ನ ನಿನ್ನ ಪಾದ ಸೇವನೆ ಮಾಡತಕ್ಕಂತಹ ಆಸಕ್ತಿಯನ್ನ ಕೊಡುದೇವ ಅಂತ ಕೇಳೋ ರೀತಿಯಲ್ಲಿ ಇಲ್ಲಿ ವೆಂಕಟನಾಥಾಚಾರ್ಯ ಬದುಕ್ತಾ ಇದ್ದಾರೆ. ಎಷ್ಟೇ ಕಷ್ಟ ಬಂದರೂ ಕೂಡ ಅವರು ಕೊರಗಲಿಲ್ಲ. ಸುಧಾಮನ ಕಥೆ ಹೀಗೆ ಇರುವಂಥದ್ದು. ಅಂತಹ ದರಿದ್ರನಾಗಿರತಕ್ಕಂತಹ ಸುಧಾಮನಿಗೆ ಶ್ರೀಕೃಷ್ಣ ಏನು ಕೊಡದೇ ಇದ್ರೂ ಕೂಡ ಸುಧಾಮ ಬೇಸರಗೊಳ್ಳಲಿಲ್ಲ. ಕ್ವಾಹಂ ದರಿದ್ರ ಪಾಪೀಯಾನ್ ಕ್ವ ಕೃಷ್ಣ ಶ್ರೀನಿಕೇತನಃ. ಆ ಭಗವಂತ ಬ್ರಹ್ಮಣ್ಯ ದೇವ, ಅವನಿಗೆ ಬ್ರಾಹ್ಮಣರಲ್ಲಿ ಎಷ್ಟು ಪ್ರೀತಿ.
ನೋಡಿ ಎಂತಹ ಅನುಗ್ರಹ ಮಾಡಿದ ನನಗೆ. ನಾನೆಂತಹ ಪಾಪಿಷ್ಟ, ದರಿದ್ರ, ನಾನೆಂತಹ ಪಾಪಿಷ್ಟ. ಅವನು ಮಹಾರಾಜ, ಶ್ರೀನಿಕೇತನ, ಅವನ ಮನೆಯಲ್ಲಿ ಸಂಪತ್ತು ತುಂಬಿ ತುಳುಕ್ತಾ ಇದೆ. ಸ್ವತಃ ಲಕ್ಷ್ಮೀದೇವಿಯೇ ಅವನ ಮನೆಯನ್ನ ಗುಡಿಸಿ ಸಾರಿಸಿ ಒಪ್ಪಾಗಿಟ್ಟಿದ್ದಾಳೆ. ಅಂತಹ ಸಿರಿಯ ನೆಲೆಮನೆಯಾಗಿರತಕ್ಕಂತಹ ಭಗವಂತ ದ್ವಾರಕಾಧೀಶ, ಅವನಲ್ಲಿ ನನ್ನಂತಹ ದರಿದ್ರೆಯಲ್ಲಿ. ಆದ್ದರಿಂದ ನನಗೆ ನೋಡಿ ಎಂತಹ ಅನುಗ್ರಹ ಮಾಡಿದ ಅವನು. ನನಗೆ ಸಂಪತ್ತನ್ನು ಕೊಡಲಿಲ್ಲ. ಸಂಪತ್ತನ್ನು ಕೊಡಲಿಲ್ಲ ಅಂತ ನಾನು ದುಃಖ ಪಡಬೇಕಾಗಿಲ್ಲ. ಯಾಕೆಂದ್ರೆ ಅವ ಎಲ್ಲಿ ಸಂಪತ್ತು ಕೊಟ್ಟುಬಿಟ್ರೆ ನನ್ನನ್ನು ಮರೆತು ಬಿಡುತ್ತಾನೆ, ಹಾಳಾಗಿ ಹೋಗ್ಬಿಡ್ತಾನೆ ಅಂತ ನನ್ನ ಮೇಲಿನ ಕರುಣೆಯಿಂದ ಅವ ನನಗೆ ಅಷ್ಟು ಸಂಪತ್ತನ್ನು ಕರುಣಿಸಲಿಲ್ಲ. ಅಧನೋಯಂ ಧನ ಪ್ರಾಪ್ಯ, ಭಾಗವತ ಹೇಳುತ್ತೆ, ಅಧನೋಯಂ ಧನಂ ಪ್ರಾಪ್ಯ ಮಾದ್ಯನ್ನೋಚ್ಚೈಹಿ ನಮಾಂ ಸ್ಮರೆ ಇತಿ ಕಾರುಣಿಕೋ ನೂನಂ ಧನಂ ಮೇ ಭೂರಿ ನಾದದಾತ್. ಭಗವಂತ ಕಷ್ಟ ಕೊಡ್ತಾನೆ, ದುಃಖ ಕೊಡ್ತಾನೆ. ಯಾಕೆ ಅಂದ್ರೆ ಅದು ಭಗವಂತನ ಕರುಣೆ ಅಂತ. ಭಗವಂತನಿಗೆ ಕರುಣೆ ಇದ್ದರಿಂದಾಗಿಯೇ ಇವ ಅಧನ, ಬಡವ, ಇವನಿಗೆ ದುಡ್ಡು ಬಂದರೆ, ಸಂಪತ್ತು ಬಂದರೆ ಮದಭರಿತನಾಗಿ ಅಹಂಕಾರಿಯಾಗಿ ನನ್ನನ್ನು ಮರೆತೇ ಬಿಡ್ತಾನೆ. ನನ್ನನ್ನು ಮರೆತು ಬಿಟ್ರೆ ಇವನು ಹಾಳಾಗಿ ಹೋಗ್ಬಿಡ್ತಾನೆ ಅಂತ ನನ್ನ ಮೇಲೆ ಕರುಣೆಯನ್ನು ತೋರಿ ನನಗೆ ಅಷ್ಟು ಸಂಪತ್ತನ್ನು ಕೊಡಲಿಲ್ಲ ಅಂತ ಸುಧಾಮ ಭಾವಿಸುವಂತಹ ಮಾತು ನೋಡಿ, ಎಂತಹ ಮಾತು. ಪರಮಾತ್ಮ ಸುಖವನ್ನು ಕೊಟ್ಟು ನೋಡ್ತಾನಂತೆ, ಕಷ್ಟವನ್ನು ಕೊಟ್ಟು ನೋಡ್ತಾನಂತೆ. ನಾವು ಸುಖದಲ್ಲಿ ಭಗವಂತನನ್ನು ಮರಿತೇವೆ, ಕಷ್ಟದಲ್ಲಿ ಭಗವಂತನನ್ನು ಬೈತೇವೆ. ಬೈಯುವ ಮೂಲಕವಾಗಿ ಸ್ಮರಣೆ. ಕಷ್ಟ ಬಂದಾಗ ದೇವರಿಗೆ ಬೈತೇವೆ, ಸುಖ ಬಂದಾಗ ದೇವರನ್ನು ಮರಿತೇವೆ. ಹಾಗಾಗಿ ತನ್ನನ್ನು ಮರೆತು ಈ ನನ್ನ ಭಕ್ತ ಹಾಳಾಗಬಾರದು, ಉದ್ಧಾರನಾಗಬೇಕು ಎಂಬ ಅಭಿಪ್ರಾಯದಿಂದ ಭಗವಂತ ಕಷ್ಟವನ್ನು ಕೊಟ್ಟಿದ್ದಾನೆಂದರೆ ಅದು ಕರುಣೆ ಅಲ್ವಾ? ಭಗವಂತನ ಕರುಣೆ ಅಂತ ಭಾವಿಸ್ಬೇಕಂತೆ ಬಡತನ ಬಂದರೆ. ಹಾಗೆ ಬಡತನವನ್ನ ವೆಂಕಟನಾಥಾಚಾರ್ಯ ಸ್ವೀಕರಿಸ್ತಾರೆ. ನನಗೆ ಬಡತನ ಬರಲಿ ಅಂತ ಸ್ವೀಕರಿಸ್ತಾರೆ. ಹಾಗಾಗಿ ಅವರಿಗೆ ಬಡತನ ಬಂದಿದೆ. ಇಂತಹ ಕಡು ಬಡತನವನ್ನ ವೆಂಕಟನಾಥಾಚಾರ್ಯರು ಅನುಭವಿಸ್ತಾ ಕಾಲ ಕಳೀತಾ ಇದ್ದಾರೆ. ಹೀಗೆ ಇದ್ದಾಗ ಸರಸ್ವತಿ ದೇವಿಗೆ ಸ್ವಪ್ನ ಆಗತ್ತೆ. ಸ್ವಪ್ನದಲ್ಲಿ ಸುಧೀಂದ್ರ ತೀರ್ಥರು ಕಾಣಿಸ್ಕೊಳ್ತಾರೆ. ಮಗಳೇ ಸರಸ್ವತಿ ಅಂತ ಕರೀತಾರೆ. ಆಗ ಸರಸ್ವತಿ ಅಮ್ಮ ಹೇಳ್ತಾರೆ, ಗುರುದೇವ, ಈ ಬಡ ಶಿಷ್ಯರ ಮೇಲೆ ಯಾಕಿಷ್ಟು ಉದಾಸೀನ ಮಾಡಿದಿರಿ? ನಿಮ್ಮ ದರ್ಶನವಾಗದೆ ಅದೆಷ್ಟೋ ವರ್ಷಗಳಾದವು ಅಂದಾಗ ಹೇಳ್ತಾರೆ ಅವರು, ಮಗಳೇ, ನಾನು ಇಲ್ಲೇ ಇದ್ದೀನಲ್ಲ, ನನ್ನ ದರ್ಶನವನ್ನು ಮಾಡುತ್ತಲೇ ಇದ್ದೀರಿ ನೀವು. ನನ್ನ ಪ್ರಿಯ ಶಿಷ್ಯ ವೆಂಕಟನಾಥ ಅವ ನನ್ನ ಗ್ರಂಥಗಳನ್ನು ಪ್ರವಚನ ಮಾಡ್ತಾ ಇಲ್ವೇ? ನಮ್ಮ ಗ್ರಂಥಗಳ ಪಾಠ ಪ್ರವಚನವಾಗುವಲ್ಲಿ ನಾನು ಇಲ್ಲದೇ ಇರಲಿಕ್ಕೆ ಸಾಧ್ಯವೇ? ಆಗ ಹೇಳ್ತಾಳೆ ಸರಸ್ವತಿ ಅಮ್ಮ, ನಿಜ, ನಾನು ಹೇಳಿದ್ದು ತಮ್ಮ ಮಂಗಳ ಸ್ವರೂಪ ದರ್ಶನವಾಗಿ ಬಹಳ
ವರ್ಷಗಳಾಯಿತು ಅಂತ ಆಗ ಅವ್ರು ಹೇಳ್ತಾರೆ, ಅದಕ್ಕಾಗಿಯೇ ನಾನೀಗ ಬಂದಿದ್ದೇನೆ, ನಿಮ್ಮ ಕಷ್ಟ ಪರಿಹಾರವಾಗುವ ಕಾಲ ಬಂದಿದೆ, ನಿನ್ನ ಗಂಡನನ್ನ ಸುಧೀಂದ್ರ ತೀರ್ಥರಿಗೆ ಕರ್ಕೊಂಡು ಹೋಗು, ನಿಮಗೆ ಮಂಗಳವಾಗಲಿ ಎಂಬುದಾಗಿ ಸ್ವಪ್ನ ಆಗತ್ತೆ. ಹಾಗಾಗಿ ಸುಧೀಂದ್ರ ತೀರ್ಥರ ಬಳಿಗೆ ಕುಂಭಕೋಣಕ್ಕೆ ಹೋಗ್ತಾರೆ. ಅಲ್ಲಿಯವರೆಗಿನ ಅವರ ಜೀವನ ಬಹಳ ಕಷ್ಟದ ಜೀವನ. ಅವರು ಪಟ್ಟಂತಹ ಕಷ್ಟ ಅದೆಷ್ಟು ಎಂಬುದನ್ನು ಬಹಳ ಸುಂದರವಾಗಿ, ಬಹಳ ಮಾರ್ಮಿಕವಾಗಿ ಕವಿಗಳು ವರ್ಣಿಸ್ತಾರೆ. ಯಾವಾಗ ವೆಂಕಟನಾಥಾಚಾರ್ಯರಿಗೆ ಕುಂಭಕೋಣದಿಂದ ಬರಬೇಕು ಅಂತ ಕರೆ ಬರ್ತದೋ ಆಗ ಅಲ್ಲಿಗೆ ಹೊರಡೋರಾಗ್ತಾರೆ. ಚೋಳ ದೇಶಕ್ಕೆ ಬರ್ತಾರೆ. ಹೇಗಿದೆ ಆ ಕುಂಭಕೋಣ ಅದನ್ನು ವರ್ಣನೆ ಮಾಡ್ತಾರೆ. ಕುಂಭಕೋಣ ಎಷ್ಟು ಸುಂದರವಾಗಿರತಕ್ಕಂತಹ ನಗರ ಮಾತ್ರವಲ್ಲ, ಅಲ್ಲಿ ಕಾವೇರಿ ಹರಿತಾ ಇದ್ದಾಳೆ. ಬ್ರಾಹ್ಮಣರ ಅಸಂಖ್ಯ ಅಗ್ರಹಾರಗಳಿವೆ. ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಸಾವಿರಾರು ಬ್ರಾಹ್ಮಣರ ಮನೆಗಳು. ಇವತ್ತು ಒಂದು ಅಗ್ರಹಾರದಲ್ಲಿ 1-2 ಮನೆಗಳಿರ್ತಾವೆ ಅಷ್ಟೇ. ಬ್ರಾಹ್ಮಣರ ಸಂಖ್ಯೆಯೇ ಕಡಿಮೆಯಾಗಿ ಹೋಗಿದೆ. ನಮ್ಮ ದೇಶದಲ್ಲಿ ಬ್ರಾಹ್ಮಣರ ಸಂಖ್ಯೆ ತುಂಬ ಕಡಿಮೆ ಇದೆ ಇವತ್ತು. ಆಗ ವಿಜಯೇಂದ್ರರು ಹಾಗೂ ಸುಧೀಂದ್ರರು ಇದ್ದಂತಹ ಕಾಲದಲ್ಲಿ ಹೇಗಿತ್ತು ಚೋಳ ದೇಶ ಅಂದರೆ, ಪ್ರತಿಯೊಂದು ಹಳ್ಳಿಯ ಅಗ್ರಹಾರಗಳಲ್ಲಿ ಅಸಂಖ್ಯ ಬ್ರಾಹ್ಮಣರ ಅಗ್ರಹಾರಗಳಿದ್ದು, ಬ್ರಾಹ್ಮಣರ ಸಾವಿರಾರು ಮನೆಗಳು. ಒಂದು ಅಗ್ರಹಾರದಲ್ಲಿ ಸಾವಿರಾರು ಮನೆಗಳು. ಬರೀ ಬ್ರಾಹ್ಮಣರು ಮಾತ್ರ ಅಲ್ಲ, ಇವತ್ತಿನ ಹಾಗೆ ಬ್ರಾಹ್ಮಣರು ಇದ್ದಾರಲ್ಲ, ಇವತ್ತು ಬ್ರಾಹ್ಮಣರು ಹೆಸರಿಗಷ್ಟೇ ಬ್ರಾಹ್ಮಣರು, ಏನೂ ಇಲ್ಲ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಇವತ್ತಿನ ಬ್ರಾಹ್ಮಣರು ಹೇಗೆ ಅಂದರೆ ಬರ್ನ್ ಆದ ಬಲ್ಬ್ ಅಂತ. ಬಲ್ಬ್ ಹೌದು, ಅದ್ರ ಉಳಿಯತ್ತೋ ಇಲ್ಲ, ಸುಮ್ಮನೆ ಬ್ರಾಹ್ಮಣರಷ್ಟೇ. ಜಗಳಕ್ಕೆ ಬರುವಾಗ ನಾವು ಬ್ರಾಹ್ಮಣರು ಅಂತ, ಆದರೆ ನಿಜವಾಗಿ ಅವರಲ್ಲಿ ಏನಿದೆ, ಅವರಲ್ಲಿ ಎಂತಹ ಬ್ರಾಹ್ಮಣ್ಯ ಇದೆ, ಏನು ಅನುಷ್ಠಾನ ಇದೆ, ಏನಿಲ್ಲ. ಯಾವ ಆಚಾರವಿಲ್ಲ, ವಿಚಾರ ಇಲ್ಲ. ದಿನಕ್ಕೆ 2 ಹೊತ್ತು ಸಂಧ್ಯಾ ವಂದನೆಯೂ ಮಾಡುವುದಿಲ್ಲ. 3 ದಿನ ಸಂಧ್ಯಾ ವಂದನೆ ಮಾಡದೆ ಹೋದರೆ ಬ್ರಾಹ್ಮಣ್ಯ ಹೊರಟು ಹೋಗುತ್ತೆ. ಮತ್ತಿನ್ಯಾವ ಸೀಮೆ ಬ್ರಾಹ್ಮಣರು ಇವರೆಲ್ಲ. ಬ್ರಾಹ್ಮಣರು ಇದ್ರೆ ಮಾತ್ರ ಸಾಲದು. ಬ್ರಾಹ್ಮಣರು ಹೇಗಿದ್ರು ಅಂದರೆ, ಪ್ರತಿಯೊಬ್ಬರು ಪಂಡಿತರಾಗಿದ್ದರು, ಪ್ರತಿಯೊಬ್ಬರು ಜ್ಞಾನಿಗಳಾಗಿದ್ದರು, ಪ್ರತಿಯೊಬ್ಬರು ವೇದಾಧ್ಯಯನ ಮಾಡ್ತಾ ಇದ್ರು. ಇವತ್ತು ಹೋಗ್ತಾರೆ ನಮ್ಮ ಬ್ರಾಹ್ಮಣ್ಯ ಹಾಗೆ ಹೀಗಿಂತ ತಮ್ಮ ಬ್ರಾಹ್ಮಣ ಜಾತಿಯನ್ನು ಪ್ರಶಂಸೆ ಮಾಡಿಕೊಂಡು ಕೆಲವರು ಹೋಗ್ತಾರೆ. ಹೌದಪ್ಪ, ನೀನೇನು ಮಾಡ್ತೀಯ ಅಂದರೆ ಏನೂ ಇಲ್ಲ, ಬರೀ ಪ್ರಚಾರಕ್ಕೆ ಪ್ರಸಾರಕ್ಕೆ, ತಾನು ದೊಡ್ಡ ನಾಯಕ ಅಂತ ತೋರಿಸ್ಕೊಳ್ಳಿಕ್ಕೆ ದೊಡ್ಡ ದೊಡ್ಡ ಸಂಘ ಸಂಸ್ಥೆಯನ್ನು ಕಟ್ಟಿಕೊಡ್ತಾರೆ. ಮಹಾಸಭಾ ಸಂಘ ಸಂಸ್ಥೆ ಕಟ್ಟಿಕೊಡ್ತಾರೆ. ಪಾದಯಾತ್ರಾ ಸಂಘ ಅಂತ ಮಂತ್ರಾಲಯಕ್ಕೆ ಹೋಗ್ತಾರೆ, ರಾಯರ ಸೇವೆ ಮಾಡ್ತಾರೆ. ಅದರಲ್ಲಿ ಎಷ್ಟೋ ಜನ ಸಂಧ್ಯಾ ವಂದನೆ ಮಾಡೋದಿಲ್ಲ. ಇಂತಹ ಬ್ರಾಹ್ಮಣರು ನಮ್ಮಲ್ಲಿದ್ದಾರೆ. ಬ್ರಾಹ್ಮಣರು ಅಂತ ಹೇಳ್ಕೊಳ್ಳೋರು ತುಂಬ ಜನ ಇದ್ದಾರೆ. ಬರೀ ನಾನು ವೈಷ್ಣವರ ಬಗ್ಗೆ ಹೇಳ್ತಾ ಇಲ್ಲ, ತುಂಬ ಒಳ ಪಂಗಡಗಳಿವೆ. ಅವರಲ್ಲಿ ಏನು ಆ ಒಂದು ಅಸ್ಮಿತಾ ಇದೆ,
ನಾವು ಬ್ರಾಹ್ಮಣರು ಅಂತ ಹೇಳಿ. ಸರಿ, ನಾನು ಕೇಳಿ ಇವರಲ್ಲಿ ಏನು ಬ್ರಾಹ್ಮಣ್ಯ ಇದೆ? ಎಲ್ಲವನ್ನು ಬಿಟ್ಟಿದ್ದಾರೆ, ಸುಮ್ಮನೆ ಹೆಸರಿಗಷ್ಟೇ ಬ್ರಾಹ್ಮಣರು, ಅನಾಚಾರಿಗಳು, ಮನೆಯಲ್ಲಿ ಯಾವ ಅನುಷ್ಠಾನ ಇಲ್ಲ. ಇಂತಹ ಬ್ರಾಹ್ಮಣರು ಇವತ್ತು ನಮ್ಮ ದೇಶದಲ್ಲಿ ತುಂಬಿದ್ದಾರೆ. ಬರೀ ಬ್ರಾಹ್ಮಣರಿದ್ರೆ ಏನು ಪ್ರಯೋಜನ? ಇವತ್ತು ಬ್ರಾಹ್ಮಣರಿಗೆ ಯಾಕೆ ಇಷ್ಟು ಕಷ್ಟ ಆಗ್ತಾ ಇದೆ, ಎಲ್ಲರೂ ಯಾಕೆ ಬ್ರಾಹ್ಮಣರ ಮೇಲೆ ಬೀಳ್ತಾ ಇದ್ದಾರೆ ಅಂದರೆ, ನಾವು ಅದನ್ನು ಎದುರಿಸಲಿಕ್ಕೆ ನಮ್ಮಲ್ಲಿ ಏನು ಅಂತಸತ್ವ ಇದೆ. ವಿಶ್ವಾಮಿತ್ರನೆಂಬ ಕ್ಷತ್ರಿಯನೊಬ್ಬ ಒಬ್ಬ ಬಡ ಬ್ರಾಹ್ಮಣ ವಶಿಷ್ಠನ ಮೇಲೆ ಸೈನ್ಯ ಸಮೇತನಾಗಿ ಬಂದ ಆಕ್ರಮಣ ಮಾಡಲಿಕ್ಕೆ. ಏನಾಯಿತು? ತನ್ನ ಕೇವಲ ಒಂದು ಬ್ರಹ್ಮದಂಡದಿಂದ ಆ ಕೌಶಿಕನ ಎಲ್ಲ ಸೈನ್ಯವನ್ನ ನಿಷ್ಕ್ರಿಯಗೊಳಿಸಿದರು ವಶಿಷ್ಠರು. ಅಂತಹ ಶಕ್ತಿ ಬ್ರಾಹ್ಮಣರಲ್ಲಿ ಇರಬೇಕು. ಎಲ್ಲುಂಟು ಇವತ್ತಿಲ್ಲಿ? ಕಾರ್ತವೀರ್ಯಾರ್ಜುನ ತನಗೆ ಆ ಸುರಭಿ ಬೇಕು ಅಂತ ಹೇಳಿ ದಬ್ಬಾಳಿಕೆ ಮಾಡಿದ ಜಮದಗ್ನಿಯ ಮೇಲೆ. ಜಮದಗ್ನಿ ಒಬ್ಬ ಬಡ ಬ್ರಾಹ್ಮಣ. ಆ ಬ್ರಾಹ್ಮಣನನ್ನು ಕೆಣಕಿ ಕಾರ್ತವೀರ್ಯಾರ್ಜುನ ಏನಾದ? ಕಾರ್ತವೀರ್ಯಾರ್ಜುನ ಮಾತ್ರ ಅಲ್ಲ, ಕಾರ್ತವೀರ್ಯಾರ್ಜುನಂತಹ ದುಷ್ಟ ಕ್ಷತ್ರಿಯರ ಸಂಹಾರವನ್ನೇ ಮಾಡಿದ ಪರಶುರಾಮ. ಬ್ರಾಹ್ಮಣರನ್ನ ಕೆಣಕಿದ್ರೆ ಏನಾಗುತ್ತೆ ಎಂಬುದು ಹಿಂದಿನ ಇತಿಹಾಸದಲ್ಲಿ ನಾವು ಕಾಣ್ತೇವೆ. ಅಂತಹ ಬ್ರಾಹ್ಮಣ್ಯ, ಅಂತಹ ಒಂದು ಬ್ರಹ್ಮ ತೇಜಸ್ಸು ಅವರಿಗಿತ್ತು. ಇವತ್ತು ಏನಿದೆ? ಯಾವ ಬ್ರಾಹ್ಮಣರಲ್ಲೂ ಏನೂ ಇಲ್ಲ ಇವತ್ತು. ಅದನ್ನು ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಎಷ್ಟು ಜನ ಬ್ರಾಹ್ಮಣರು ಅನುಷ್ಠಾನ ಮಾಡ್ತಾ ಇದ್ದಾರೆ, ಎಷ್ಟು ಜನ ಇವತ್ತು ಬ್ರಾಹ್ಮಣ್ಯವನ್ನು ಉಳಿಸ್ಕೊಂಡಿದ್ದಾರೆ. ಅದನ್ನು ನಾವು ಮಾಡದೆ ಅವರು ನಮ್ಮ ಮೇಲೆ ಹಾರ್ತಾರೆ, ಇವರು ನಮ್ಮ ಮೇಲೆ ಹಾರ್ತಾರೆ. ಹಾಗಾಗಿ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಇವತ್ತಿನ ಬ್ರಾಹ್ಮಣರು ಅಂದರೆ ಅವರು ಬರ್ನ್ ಆದ ಬಲ್ಬುಗಳು ಅಂತ. ಬಲ್ಬ್ ಹೌದು, ಬಲ್ಬ್ ಹೌದು, ಉರಿಯತ್ತಾ? ಉರಿಯಲ್ಲ. ಹಾಗೆ ಈ ಬ್ರಾಹ್ಮಣರಲ್ಲಿ ಯಾವುದೂ ಉರಿಯಲ್ಲ, ಇವರಲ್ಲಿ ಏನೂ ಇಲ್ಲ, ಯಾವ ಅಂತಸತ್ವ ಇಲ್ಲ. ಇಂತಹ ಬ್ರಾಹ್ಮಣ್ಯಕ್ಕೆ ಬೆಲೆಯೇ ಇಲ್ಲ. ಬರೀ ಬ್ರಾಹ್ಮಣರು ಸಂಖ್ಯೆಯಲ್ಲಿ ಮಾತ್ರ ಬೆಳೆದು ಸಾಲದು, ಸಂಖ್ಯೆಯೂ ಇಲ್ಲ ಇವತ್ತು. ಆ ಇರುವ ಅಲ್ಪ ಸಂಖ್ಯೆಯಲ್ಲಿ ಕೂಡ ಎಷ್ಟು ಜನ ಬ್ರಾಹ್ಮಣರು ಬ್ರಾಹ್ಮಣ್ಯ ಉಳಿಸ್ಕೊಂಡಿದ್ದಾರೆ. ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋ ಮೊದಲು ನಾವು ಎಷ್ಟು ಸರಿಯಾಗಿದ್ದೇವೆ ಎಂಬುದನ್ನು ಎಲ್ಲ ಬ್ರಾಹ್ಮಣರು ಆಲೋಚನೆ ಮಾಡಬೇಕು. ಕುಂಭಕೋಣದ ಆ ಕಾಲದ ಒಂದು ದಿನಗಳನ್ನು, ವಿಜೇಂದ್ರಿದ್ದಂತಹ ಕಾಲದ ಆ ಒಂದು ವೈಭವವನ್ನು ನೋಡಿದರೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಎಲ್ಲರೂ ಕೂಡ ಅವರು ಪಂಡಿತರಾಗಿದ್ದರು, ಜ್ಞಾನಿಗಳಾಗಿದ್ದರು. ಹೇಳ್ತಾರೆ, ಗ್ರಾಮೇ ಗ್ರಾಮೇ ತದ್ಗ್ರಹಾಣಾಂ ಸಹಸ್ರಂ ಗೇಹೆ ಗೇಹೆ ಪಂಡಿತಾಯೇವ ಸರ್ವೇ. ಪ್ರತಿಯೊಂದು ಗ್ರಾಮದಲ್ಲಿಯೂ ಸಾವಿರಾರು ಬ್ರಾಹ್ಮಣರ ಮನೆಗಳು. ಇವತ್ತು ಹಳ್ಳಿಗೆ ಹೋಗಿ ಬ್ರಾಹ್ಮಣರೇ ಇಲ್ಲ. ಯಾಕೆ? ನಮ್ಮ ಮಕ್ಕಳೆಲ್ಲ ಉದ್ಯೋಗ ಪಟ್ಟಣದಲ್ಲಿ ಮಾಡ್ತಾ ಇದ್ದಾರೆ ಅಂತ ಊರಲ್ಲಿರ್ತಕ್ಕಂತಹ ಆಸ್ತಿಯನ್ನು ಮಾರಿ ಹೋಗಿ ಅಲ್ಲಿ ಸೆಟ್ಲ್ ಆಗ್ತಾರೆ. ಕೊನೆಗೆ ಅವರಿಗೆ ಊರು ಇಲ್ಲ, ಅಲ್ಲಿ ಮಕ್ಕಳು ಕೂಡ ಅವರನ್ನು ನೋಡಿಕೊಳ್ಳೋದಿಲ್ಲ, ಬೀದಿ ಪಾಲಾಗ್ತಾರೆ. ಇಂತಹ ಕುಟುಂಬಗಳನ್ನು ನಾವು ಇವತ್ತೆಷ್ಟೋ ನೋಡ್ತಾ ಇದ್ದೇವೆ. ಹಳ್ಳಿಗಳಲ್ಲಿ ಎಷ್ಟೆಷ್ಟು ಬ್ರಾಹ್ಮಣರಿದ್ದರು, ಅವರೆಲ್ಲ ತಮ್ಮ ಕೃಷಿ, ತಮ್ಮ ಬ್ರಾಹ್ಮಣ್ಯ ಅನುಷ್ಠಾನ ಎಲ್ಲ ಬಿಟ್ಟು ಬಹಳ ಸುಲಭವಾಗಿ ಗಳಿಸಬೇಕು, ಶ್ರೀಮಂತರಾಗಬೇಕು, ಅತಿಯಾದ ಗಳಿಕೆಯ ದುರಾಸೆಯಿಂದ ತಮ್ಮ ಮನೆ ಆಸ್ತಿ ಇವುಗಳನ್ನು ಮಾರಿ ಪೇಟೆಗೆ ಹೋಗ್ತಾರೆ. ಕೊನೆಗೆ ಅವರಿಗೆ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಕೊನೆಗೆ ಹೇಗೋ ಕಷ್ಟದಲ್ಲಿ ತಮ್ಮ ಮಕ್ಕಳನ್ನ ಬೈದುಕೊಂಡು ಹೇಗೋ ತಮ್ಮ ಜೀವ ಬಿಡ್ತಾರೆ ಕೊನೆಗೆ. ಆದರೆ ಕುಂಭಕೋಣದಲ್ಲಿ ಹಳ್ಳಿಯಲ್ಲಿಯೂ ಕೂಡ ಅಸಂಖ್ಯ ಬ್ರಾಹ್ಮಣರ ಮನೆಗಳು. ಇವತ್ತೆಲ್ಲ ಒಂದೂರಿಗೆ ಒಂದು ಕುಟುಂಬ, ಎರಡು ಕುಟುಂಬ ಇರ್ತವೆ ಅಷ್ಟೇ. ಇದ್ದವರೆಲ್ಲ ತಮ್ಮ ಆಸ್ತಿ ಮಾರಿ ಪಟ್ಟಣ ಸೇರ್ಕೊಂಡಿದ್ದಾರೆ. ಇಂತಹ ಸ್ಥಿತಿ ಈ ಕಡೆ ಐಹಿಕವೂ ಇಲ್ಲ, ಪಾರತ್ರಿಕವೂ ಇಲ್ಲ.
ಪಾರತರ್ಕ ಇಲ್ಲವೇ ಇಲ್ಲ, ಐಹಿಕ ಇಲ್ಲ. ಇದ್ದದನ್ನು ಕಳ್ಕೊಂಡು ಪೇಟೆಗೆ ಹೋಗಿ ಆ ಪೇಟೆ ಯಾಂತ್ರಿಕ ಬದುಕಿನಲ್ಲಿ ನಿರಾಶರಾಗಿ ಹತಾಶರಾಗಿ ಕೊನೆಗೆ ತಮ್ಮನ್ನು ತಾವೇ ಹಡಿದುಕೊಳ್ಳುತ್ತಾ ನಾವು ಹಳ್ಳಿಯಲ್ಲಿದ್ದೇ ಚೆನ್ನಾಗಿತ್ತು ಅಂತ ಅನಿಸುವ ಹಾಗೆ. ಅದೊಂದು ಕತೆ ಕೇಳಿದ್ದೇವೆ. ಆ ಒಂದು ಊರಿನಲ್ಲಿ ಕೃಷ್ಣನ ದೇವಸ್ಥಾನ, ಅಲ್ಲಿರ್ತಕ್ಕಂತಹ ಮೂವರು ಮಕ್ಕಳು ಉದ್ಯೋಗವನ್ನರಿಸಿ ಬೇರೆ ಬೇರೆ ಕಡೆ ಹೋಗ್ತಾರೆ. ಒಬ್ಬ ಮುಂಬೈಗೆ ಹೋಗ್ತಾನೆ, ಒಬ್ಬ ಕಲ್ಕತ್ತಕ್ಕೆ ಹೋಗ್ತಾನೆ, ಇನ್ನೊಬ್ಬ ತಮಿಳುನಾಡಿಗೆ ಹೋಗ್ತಾನೆ. ಈ ಮೂರು ಪೇಟೆಗೆ ಹೋಗಿ ಸಾಕಷ್ಟು ಕೈ ತುಂಬ ಸಂಬಳ, ಲಕ್ಷಗಟ್ಟಲೆ ಸಂಬಳ ಗಳಿಸ್ತಾರೆ. ನಿವೃತ್ತರಾದ ಮೇಲೆ ತಮ್ಮ ಮನೆ, ತಮ್ಮ ಊರು, ತಮ್ಮ ದೇವಸ್ಥಾನ ಎಲ್ಲ ನೆನಪಾಗತ್ತೆ. ಪೇಟೆಗೆ ಹೋಗಿ ಹಣ ಗಳಿಸುವಾಗ ನಮ್ಮ ಹಿರಿಯರು ಪೂಜೆ ಮಾಡಿಕೊಂಡು ಬಂದಂತಹ ಕೃಷ್ಣ ನೆನಪು ಇವರಿಗೆ ಆಗಲಿಲ್ಲ. ಅಲ್ಲಿ ಯಾವನೋ ಒಬ್ಬನನ್ನು ಇಟ್ಟು ಅವನು ಆ ಊರಿನಲ್ಲಿ ಪೋಸ್ಟ್ ಕೆಲಸ ಮಾಡುವವನು, ಪಾರ್ಟ್ ಟೈಮ್ ಅಧ್ಯಾಪಕ. ಅದರ ಜೊತೆಯಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಒಂದು ದೀಪ ಹಚ್ಚಿ ಪೂಜೆ ಮಾಡಿ ಹೋಗ್ತಾ ಇದ್ದ. ಇವರು ಯಾವಾಗೋ ಒಮ್ಮೆ ಬರುವವರು, ಒಂದಿಷ್ಟು ಅವನಿಗೆ ಏನೋ ಕೊಟ್ಟು ತಮ್ಮ ಗದ್ದೆ ತೋಟದಿಂದ ಬಂದಂತಹ ಸಂಪತ್ತನ್ನು ಬಾಚಿಕೊಂಡು ಹೋಗುವವರು. ಹೀಗೆ ತಮ್ಮ ಸರ್ವಿಸ್ ಇರುವ ತನಕ. ನಿವೃತ್ತರಾದ ಮೇಲೆ ಅವರಿಗೆ ಪೇಟೆ ಬಿಟ್ಟು ಬರಲಿಕ್ಕೆ ಮನಸ್ಸಾಗಲಿಲ್ಲ. ಊರಲ್ಲಿ ಆಸ್ತಿ ಇದೆ, ಅದನ್ನೇನು ಮಾಡೋದು, ಮಾರಿಬಿಡೋಣ, ದೇವಸ್ಥಾನವನ್ನು ಮಾರಿಬಿಡೋದು. ದೇವಸ್ಥಾನ ಮಠ ಮಾರುವಂಥದ್ದಿಲ್ಲ ಕ್ರಮ. ಯಾವತ್ತೂ ದೇವಸ್ಥಾನ ಸೇಲ್ ಆಗುವುದಿಲ್ಲ, ಮಠ ಸೇಲ್ ಆಗುವುದಿಲ್ಲ, ಅದರ ರೆಕಾರ್ಡ್ ಆಗುವುದಿಲ್ಲ. ದೇವಸ್ಥಾನವನ್ನು ಮಾರಿಕೊಂಡ್ಬಿಡೋಣ ಅಂತ ಆಲೋಚನೆ ಮಾಡಿ 3 ಜನ ಫೋನ್ ಮಾಡಿ ಮಾತಾಡಿಕೊಂಡು, ಯಾವನೊಬ್ಬ ಬರ್ತಾನಂತೆ ಕೇರಳದಿಂದ. ಇದು ಕೇರಳದಲ್ಲಿ ಇರ್ತಕ್ಕಂಥ ಒಂದು ಊರಿನ ಕಥೆ ಇದು. ಯಾವನೊಬ್ಬ ಬರ್ತಾನಂತೆ, ಈ ಅರಬ್ ಕಂಟ್ರಿಗೆ ಹೋದವನು. ಅವ ಎಷ್ಟೋ ಲಕ್ಷಕ್ಕೆ ತೆಗೆದುಕೊಡ್ತಾನಂತೆ. ಅವನಿಗೆ ಮಾರಿಬಿಟ್ಟು ಅವ ದೇವಸ್ಥಾನವನ್ನು ಇಟ್ಕೊಳ್ತಾನ. ಒಬ್ಬ ಬ್ಯಾರಿ ದೇವಸ್ಥಾನ ಇಟ್ಕೊಳ್ತಾನ, ಅವನಿಗೆ ಮಾರಿ ದುಡ್ಡು ತಗೊಂಡು ಹೋಗುದು ಅಂತ ಆಲೋಚನೆ ಮಾಡ್ತಾರೆ. ಅದರಲ್ಲಿ ಒಬ್ಬನಿಗೆ ಆದರೆ ನನ್ನ ಊರು, ನನ್ನ ಮನೆ, ನನಗೆ ಜನ್ಮ ಕೊಟ್ಟವರು ಬಾಳಿದ ಮನೆ, ನನ್ನ ಹಿರಿಯರು ಪೂಜಿಸ್ತಾ ಬಂದಂತಹ ಕೃಷ್ಣ, ಇದರ ಮುಂದೆ ಬೇರೆ ಯಾವುದು ಬೇಡ ನನಗೆ ಅಂತ ಅವರಿಬ್ಬರಿಗೆ ತನ್ನ ಹಣವನ್ನು ಕೊಟ್ಟು ಮಾಡಬೇಕಲ್ಲ, ಅವರ ಪಾಲಿನ ಹಣ ಕೊಡಬೇಕಲ್ಲ, ಕೊಟ್ಟು ತಾನೇ ಆ ಊರಿನಲ್ಲಿ ನೆಲೆಸಬೇಕು ಅಂತ ಆಲೋಚನೆ ಮಾಡ್ತಾನೆ. ಇದು ಯಾವುದೋ ಒಂದು ಕಡೆ ನಡೆದಂಥ ಕಥೆ ಅಲ್ಲ, ಇವತ್ತು ಎಷ್ಟೋ ಜನರಿಗೆ ಅನಿಸುವಂಥದ್ದು. ನಿವೃತ್ತರಾಗುವಾಗ ತಮ್ಮ ಊರಿನ ನೆನಪಾಗತ್ತೆ. ಅಯ್ಯೋ ಹಾಗೆ ಮಾಡಬೇಕು, ಅಯ್ಯೋ ಹೀಗೆ ಮಾಡಬೇಕು. ಅವರು ಸರ್ವಿಸಲ್ಲಿದ್ದಾಗ ಯಾರು ಬಂದು ಹೆಲ್ಪ್ ಮಾಡಲಿಲ್ಲ, ನಡಿಬೇಕು, ಹಣ ಕೊಡಬೇಕು ಅಂತ ಯಾರೂ ಆಲೋಚನೆ ಮಾಡಲಿಲ್ಲ. ಎಲ್ಲ ನಿವೃತ್ತರಾಗುವಾಗ ಆಲೋಚನೆ ಮಾಡ್ತಾರೆ. ಇದು ನಮ್ಮ ಮಾನಸಿಕ ಸ್ಥಿತಿ ಹೀಗೋ ಏನೋ ಗೊತ್ತಿಲ್ಲ. ನಾನು ಯಾಕೆ ಹೇಳಿದೆ ಅಂದರೆ, ಹೀಗೆ ಎಲ್ಲ ತಮ್ಮ ಹಳ್ಳಿಲಿರ್ತಕ್ಕಂತಹ ಆಸ್ತಿ, ಮನೆ, ಮಠ, ದೇವಸ್ಥಾನ ಎಲ್ಲ ಮಾರಿ ಪೇಟೆಯಲ್ಲಿ ಹೋಗಿ ಸೇರ್ತಾರೆ. ಪೇಟೆಯಲ್ಲಿ ಆ ಹಣ ಮಕ್ಕಳಿಗೆ ಕೊಡ್ತಾರೆ. ಆ ಮಕ್ಕಳು ಚೆನ್ನಾಗಿದ್ದರೆ ಆಯ್ತು, ಹೇಳಿದ್ರೆ ಇಲ್ಲ. ಹೀಗೆ ಹಳ್ಳಿಯನ್ನೆಲ್ಲ ಬ್ರಾಹ್ಮಣರು ಬಿಡ್ತಾ ಇದ್ದಾರೆ. ಆದರೆ ಕುಂಭಕೋಣದಲ್ಲಿ ಹಳ್ಳಿಯಲ್ಲಿಯೂ ಕೂಡ ಸಾವಿರಾರು ಬ್ರಾಹ್ಮಣರು, ಎಲ್ಲರೂ ಕೂಡ ಜ್ಞಾನಿಗಳು, ಎಲ್ಲರೂ ಕೂಡ ವೇದಾಧ್ಯಯನ ಮಾಡಿದವರು. ವೇದಾಧ್ಯಯನ ಮಾಡಿದರೆ ಏನು ಉದ್ಯೋಗ ಸಿಗತ್ತೆ? ಬೇರೆ ಯಾವುದನ್ನು ಅಧ್ಯಯನ ಮಾಡಿದರೆ ಉದ್ಯೋಗ ಸಿಕ್ಕಿಬಿಡ್ತದಾ? ಎಂತೆಂಥ ಕಲ್ತವರು ಇವತ್ತು ಉದ್ಯೋಗದಲ್ಲೇ ಇದ್ದಾರೆ. ಆ ಥರ ನಮ್ಮಲ್ಲಿ ಒಂದು ಪೂರ್ವಗ್ರಹ ಇದೆ. ಆ ಕಾಲದಲ್ಲಿ ಎಲ್ಲರೂ ವೇದಾಧ್ಯಯನ ಮಾಡ್ತಾ ಇದ್ರು. ಪ್ರತಿಯೊಬ್ಬರ ಮನೆ ಗ್ರಾಮೇ ಗ್ರಾಮೇ ಅಧ್ಯಾಪಕಾ ಜಾತ ಮಾತ್ರ. ಆ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಪ್ರತಿಯೊಂದು ಮನೆಯಲ್ಲಿ ಹುಟ್ಟಿದವರು ಕೂಡ
ಅವರು ಸಕಲ ಶಾಸ್ತ್ರವನ್ನು ಬಲ್ಲವರಾಗಿದ್ದರು, ಸಕಲ ಶಾಸ್ತ್ರ ವೇದಗಳಲ್ಲಿ ಅಧ್ಯಾಪಕರಾಗಿದ್ದರು. ಹಾಗಿತ್ತು ಕುಂಭಕೋಣ ಅಂತ ಹೇಳ್ತಾರೆ. ಮತ್ತೆ ಸಾಯಂ ಪ್ರಾತಃ ಹೋಮ ಧುಮಾತಿ ನೀಲಂ ರೂಪೋಪೇತಂ ಯತ್ರ ನಿರೂಪಮಭ್ರಂ. ಬೆಳಿಗ್ಗೆ ಸಾಯಂಕಾಲ ಎರಡೂ ಹೊತ್ತು ಕೂಡ ನಿರಂತರ ಹೋಮ ಹವನ ನಡೀತಾ ಇರ್ತಿತ್ತು. ಪ್ರತಿಯೊಬ್ಬರು ಅವರ ಮನೆಯಲ್ಲಿ ಅಗ್ನಿ ಕಾರ್ಯ ಮಾಡುವರು, ಬ್ರಹ್ಮಚಾರಿಗಳು ಅಗ್ನಿ ಕಾರ್ಯ ಮಾಡುವವರು, ಗೃಹಸ್ಥರು ವೈಶ್ಯದೇವ ಮಾಡುವವರು, ಮತ್ತೆ ಅನೇಕ ಹೋಮಗಳನ್ನು ಮಾಡತಕ್ಕಂಥವರು. ಈ ಪ್ರಾತಃಸಾಯಂ ವೈಶ್ವದೇವಾದಿ ಹೋಮಗಳಿಂದ ಇಡೀ ಕುಂಭಕೋಣ ಆಕಾಶ ನೀಲವಾಗಿ ಬಿಟ್ಟಿತ್ತು ಅಂತ. ಆ ಹೋಮಗಳ ಧೂಮದಿಂದ ಅತಿ ನೀಲವಾಗಿ ಬಿಟ್ಟಿತ್ತು ಅಂತ. ವಾಸ್ತವವಾಗಿ ಆಕಾಶಕ್ಕೆ ರೂಪ ಇಲ್ಲ, ಆಕಾಶದಲ್ಲಿ ನೀಲಿ ಬಣ್ಣ ಇಲ್ಲ, ಆಕಾಶ ನೀರೂಪ, ಆಕಾಶಕ್ಕೆ ರೂಪ ಎಂಬುದು ಇಲ್ಲ. ಸ್ಪೇಸ್ ಅಂತ ಹೇಳ್ತೀವಲ್ಲ ನಾವು, ಆ ಸ್ಪೇಸ್ಗೆ ರೂಪ ಇಲ್ಲ. ಅದು ನೀಲರೂಪ ಅಂತ ನಮ್ಗೆ ಕಾಣುತ್ತೆ, ಅದು ನೀಲರೂಪ ಅಲ್ಲ. ರೂಪ ಇಲ್ಲದೇ ಇದ್ರೂ ಕೂಡ ಇವರು ಮಾಡಿದ ಹೋಮಾದಿಗಳಿಂದ ಆಕಾಶಕ್ಕೆ ನೀಲಿ ರೂಪ ಬಂದಿದೆಯೋ, ನೀಲಿ ಬಣ್ಣ ಬಂದಿದೆಯೋ ಅನ್ನುವ ಹಾಗೆ ನಿರಂತರವಾದ ಹೋಮಗಳಿಂದ ನಿರಂತರ ಆಕಾಶ ಆ ಹೋಮದ ಧೂಮದಿಂದ ಆಚ್ಛಾಯಿತವಾಗಿ ಬಿಟ್ಟಿತ್ತು. ಅಂದರೆ ನಿರಂತರವಾಗಿರತಕ್ಕಂಥ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು, ಅಧ್ಯಯನ ಮಾಡ್ತಾ ಇದ್ರು, ಅಧ್ಯಾಪನ ಮಾಡ್ತಾ ಇದ್ರು ಮತ್ತು ಆ ಅನುಷ್ಠಾನವನ್ನು ಮಾಡ್ತಾ ಇದ್ರು. ಇಂತಹ ಬ್ರಾಹ್ಮಣರು ಪ್ರತಿ ಮನೆಯಲ್ಲಿ ಕೂಡ ಇದ್ರು ಅಂತ ವರ್ಣನೆ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಕಾವೇರಿ ನದಿಯ ಸನ್ನಿಧಾನದಿಂದಾಗಿ ಆ ಭೂಮಿಯೆಲ್ಲ ಹಚ್ಚ ಹಸಿರಾಗಿತ್ತು, ಸಸ್ಯ ಸಂಪದ್ಭರಿತವಾಗಿತ್ತು. ಬೇಕಾದಷ್ಟು ಹೂ ಹಣ್ಣುಗಳು, ಹೈನುಗಾರಿಕೆ, ಹಸುಗಳು, ಎಲ್ಲ ಸಂಪತ್ತುಗಳು ಹೇರಳವಾಗಿತ್ತು. ಹಾಗಾಗಿ ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನು ಮಾಡುವಲ್ಲಿ ಬದ್ಧರಾಗಿದ್ದರು. ಇಂತಹ ಕುಂಭಕೋಣಕ್ಕೆ ವೆಂಕಟನಾಥಾಚಾರ್ಯರು ಬರ್ತಾರೆ. ದೇಶೇ ತಸ್ಮಿನ್ ಭೂಮಿ ಭೂಷಾಯಮಾಣೆ ಕುರ್ವನ್ ವಾಸಂ ಕುಂಭಕೋಣೆ ಸುಧೀಂದ್ರಂ ದೃಷ್ಟ್ವಾ ನಿತ್ಯಂ ಮಾನಿತಸ್ತೇನ ವಿದ್ಯಾಭ್ಯಾಸೋದ್ಯುಕ್ತ ವೆಂಕಟಾರ್ಯ ಬಭೂವ. ವೆಂಕಟನಾಥಾಚಾರ್ಯರು ಸುಧೀಂದ್ರರ ಕರೆಯಂತೆ ಕುಂಭಕೋಣಕ್ಕೆ ಬರ್ತಾ ಇದ್ದಾರೆ. ಸುಧೀಂದ್ರ ಸಂದರ್ಶನ ಮಾಡ್ತಾ ಇದ್ದಾರೆ. ಗುರುಗಳ ದರ್ಶನ, ಅದು ದರ್ಶನ, ಭೇಟಿ ಅಲ್ಲ. ದರ್ಶನ ಭೇಟಿ. ನಾವು ಯಾರ್ಯಾರನ್ನೋ ದರ್ಶನ ಮಾಡ್ತೇವೆ ಅಂತ ಹೇಳ್ತೀವಿ. ದರ್ಶನ ದೊಡ್ಡವರ ದರ್ಶನ, ಯತಿಗಳ ಗುರುಗಳ ದರ್ಶನ, ದೇವರ ದರ್ಶನ. ಮಂತ್ರಿಗಳ ದರ್ಶನ ಅಂತ ಹೇಳೋದಲ್ಲ, ಮಂತ್ರಿಗಳ ಭೇಟಿ ಅಂತ ಹೇಳೋದು. ಮಂಜುನಾಥನ ಭೇಟಿ ಅಂತ ಹೇಳೋದಲ್ಲ, ಮಂಜುನಾಥನ ದರ್ಶನ ಅಂತ ಹೇಳೋದು. ಯಾಕೆ? ಅರ್ಥ ಒಂದೇ ಅಲ್ಲ. ಭೇಟಿ ಅಂದ್ರೆ ಒಂದೇ, ದರ್ಶನ ಅಂದ್ರೆ ಒಂದೇ. ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನನ್ನ ಭೇಟಿ ಮಾಡಿ ಬಂದೆ ಅಂತ ಹೇಳ್ಬೋದಲ್ಲ, ಅದು ಬರೀ ಭೇಟಿ ಅಷ್ಟೇ. ಆ ಭೇಟಿಯಲ್ಲಿ ಏನು ಪ್ರಯೋಜನ ಇಲ್ಲ. ಏನಾದರೂ ಅಲ್ಪ ಸ್ವಲ್ಪ ಇದ್ರೆ ಐಹಿಕವಾದ ಪ್ರಯೋಜನ ಅಷ್ಟೇ. ಅದು ಭೇಟಿ ಅಲ್ಲ, ಅದು ಬೇಟೆ. ಏನೋ ಆಗ್ಬೇಕಾಗಿರುತ್ತೆ, ಆ ಬೇಟೆಗೋಸ್ಕರ ಹೋಗೋದು, ಅದು ಬೇಟೆ, ಅದು ಭೇಟಿ ಅಲ್ಲ. ದರ್ಶನ ಅನ್ನೋದು ಅದು ಗುರುಗಳ ದರ್ಶನ. ಗುರುಗಳ ದರ್ಶನ ಅದು ಭೇಟಿ ಅಲ್ಲ. ದೇವರ ದರ್ಶನ ಅದು ದರ್ಶನ, ಅದು ಭೇಟಿ ಅಲ್ಲ. ಯಾಕಲ್ಲ ಅಂದರೆ, ದರ್ಶನ ಅಂದ್ರೆ ಏನು? ದರ್ಶಯತೀತಿ ದರ್ಶನ. ಮುಂದೆ ನಾನು ಹೇಗೆ ಬಾಳಬೇಕು ಎಂಬುದಕ್ಕೆ ದರ್ಶನ ಬೇಕಾಗಿದೆ ವೆಂಕಟನಾಥಾಚಾರ್ಯರಿಗೆ. ದರ್ಶನ ಅಂದರೆ ಮಾರ್ಗದರ್ಶಕ. ನಮಗೆ ಹೇಗೆ ಬದುಕಬೇಕು ಎಂಬುದನ್ನು ತೋರಿಸುವರು ಗುರುಗಳು. ಅಂತಹ ಗುರುಗಳ ಮಾರ್ಗದರ್ಶನದಲ್ಲಿ ನಡಿಬೇಕು.
ಯಾರ ದರ್ಶನದಿಂದ ನಮ್ಮ ಜೀವನದಲ್ಲಿ ಒಂದು ಮಾರ್ಗ ಕಾಣಿಸ್ತದೋ, ನಮಗೆ ಬದುಕಲಿಕ್ಕೆ ಒಂದು ದಾರಿ ಕಾಣಿಸ್ತದೋ, ಅಂತಹ ಒಂದು ದಾರಿಯನ್ನು ಅದು ತೋರಿಸುವುದರಿಂದಾಗಿ ಆ ಗುರುಗಳ ಭೇಟಿ ಅದು ದರ್ಶನ ಅಂತಾಗೋದು. ಅಂತಹ ಗುರುಗಳ ದರ್ಶನ ಅದನ್ನ ಮಾಡಿದ್ದಾರೆ ವೆಂಕಟನಾಥಾಚಾರ್ಯರು. ಕುಂಭಕೋಣ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ತಮ್ಮ ಕುಲಗುರುಗಳಾಗಿರ್ತಕ್ಕಂತಹ ಸುಧೀಂದ್ರ ತೀರ್ಥರನ್ನ ದರ್ಶನ ಮಾಡಿದ್ದಾರೆ. ಗುರುಗಳ ಸನ್ನಿಧಾನದಲ್ಲಿಯೇ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹೇಗಿತ್ತು ಅವರ ವಿದ್ಯಾಭ್ಯಾಸ? ಎಲ್ಲ ವಿದ್ಯಾರ್ಥಿಗಳಿಗೆ ಮಾದರಿ. ನಮ್ಮನ್ನೆಲ್ಲ ವಿದ್ಯಾಭ್ಯಾಸ ಮಾಡೋದು ಯಾವಾಗ ಅಂದರೆ, ನಾಳೆ ಪರೀಕ್ಷೆ ಅಂದ್ರೆ ಇವತ್ತು ವಿದ್ಯಾಭ್ಯಾಸ ಆರಂಭ. ನಾಳೆ ಪರೀಕ್ಷೆ ಅಂದ್ರೆ ನಮಗೆ ಇವತ್ತು ತುಂಬಾ ಫೋನ್ ಬರ್ತವೆ. ಇಂತಹ ಸ್ಥಿತಿ ಇವತ್ತಿನ ವಿದ್ಯಾರ್ಥಿಗಳ ಸ್ಥಿತಿ. ಏನಾದರೂ ನಾವು ಅವರಿಗೆ ಅವರ ಅಧ್ಯಯನಕ್ಕೆ ಬೇಕಾಗಿರತಕ್ಕಂತಹ ಟಿಪ್ಪಣಿಗಳನ್ನು ಕೊಟ್ಟು ಬಿಟ್ರೆ ಅದೇನು ಥ್ಯಾಂಕ್ಸು, ವಾಟ್ಸಪ್ ತುಂಬ ಅದೇ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಪರೀಕ್ಷೆ ನೆನಪಾದಾಗ, ಪರೀಕ್ಷೆ ಬಂದಾಗ ಇವರಿಗೆ ಓದಬೇಕು ಅನ್ನೋದು ನೆನಪಾಗತ್ತೆ, ನಮ್ಮ ನೆನಪಾಗತ್ತೆ. ಇವತ್ತಿನ ವಿದ್ಯಾರ್ಥಿಗಳ ಸ್ಥಿತಿ. ಅವರಿಗೆ ಅಧ್ಯಯನದ ಛಲ ಇಲ್ಲ, ಏನಾದರೂ ಸಾಧಿಸಬೇಕೆಂಬ ಗುರಿ ಇಲ್ಲ. ಒಟ್ಟಾರೆ ಬದುಕುವುದು, ಒಟ್ಟಾರೆ ದಿನಗಳನ್ನು ಕಳೆಯುವುದು. ಆ ರೀತಿಯಲ್ಲಿ ಇವತ್ತು ವಿದ್ಯಾರ್ಥಿಗಳು ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಮುಂದೆ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದ ರೀತಿಯಲ್ಲಿ ನಿರುದ್ಯೋಗಿಗಳು ಮಾತ್ರ ನಿರುತ್ಪಾದಕರಾಗ್ತಾರೆ. ಅವ್ರಿಗೆ ಯಾವ ಉದ್ಯೋಗ ಮಾಡಲಿಕ್ಕೂ ಆಗುವುದಿಲ್ಲ, ಏನು ಮಾಡಲಿಕ್ಕೆ ಆಗುವುದಿಲ್ಲ. ಅಂತಹ ಸ್ಥಿತಿಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಬೆಳೀತಾ ಇದ್ದಾರೆ. ವ್ಯಾಸಂಗ ಅಂದ್ರೆ ಹೇಗಿರಬೇಕು? ವಿದ್ಯಾರ್ಥಿಗಳು ಯಾವಾಗಲೂ ಓದ್ತಾ ಇರಬೇಕು. ಎಲ್ಲರೂ ವಿದ್ಯಾರ್ಥಿಗಳೇ. ಕೊನೆಯ ಉಸಿರಿನವರೆಗೂ ಕೂಡ ಎಲ್ಲರೂ ವಿದ್ಯಾರ್ಥಿಗಳೇ ಅಂತೆ. ನಿರಂತರವಾಗಿ ಸ್ವಾಧ್ಯಾಯ ಮಾಡ್ತಾ ಇರಬೇಕು, ನಿರಂತರ ಅಧ್ಯಯನ ಮಾಡ್ತಾ ಇರಬೇಕು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತ ಉಪನಿಷತ್ ಹೇಳುತ್ತೆ. ಸ್ವಾಧ್ಯಾಯವನ್ನ, ಪ್ರವಚನವನ್ನ ಯಾವತ್ತೂ ಬಿಡಬೇಡ ಅಂತ. ಇವತ್ತು ಪ್ರವಚನ ಆಗತ್ತೆ, ಗುರುಗಳು ಪಾಠ ಮಾಡೋದು ಮಾಡ್ತಾರೆ. ಯಾಕೆ? ಅವ್ರು ಮಾಡಿದ್ರೆ ಅವ್ರನ್ನ ಕೇಳೋರಿದ್ದಾರೆ. ವಿದ್ಯಾರ್ಥಿಗಳು ಓದ್ದೇ ಇದ್ರೆ ಅವ್ರನ್ನ ಯಾರು ಕೇಳೋರಿಲ್ಲ. ಇವತ್ತು ಹೆತ್ತವರು ಕೇಳೋದಿಲ್ಲ, ಯಾರೂ ಕೇಳೋದಿಲ್ಲ. ಯಾವ ಪ್ರಯೋಜನಕ್ಕೂ ಬಾರದಂತಹ ಶುದ್ಧ ಶುಂಠರಾಗಿ ಇವತ್ತು ವಿದ್ಯಾರ್ಥಿ ಬೆಳೀತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಹೇಗೆ ವ್ಯಾಸಂಗ ಮಾಡಬೇಕೆಂಬ ಕ್ರಮವೇ ಗೊತ್ತಿಲ್ಲ. ಅದನ್ನು ವೆಂಕಟನಾಥಾಚಾರ್ಯನ ನೋಡಿ ಕಲಿಬೇಕು. ನಮ್ಮಲ್ಲಿ ಟೈಮ್ ಟೇಬಲ್ ಹಾಕ್ಕೊಳ್ತಾರೆ ಮಕ್ಕಳು. ಪರೀಕ್ಷೆ ಬಂದಾಗ ಮಾತ್ರ ಟೈಮ್ ಟೇಬಲ್ ಹಾಕ್ಕೊಳ್ತಾರೆ. ಅಷ್ಟೇ ಓದುದು. ಅಂಕಗಳು ಮಾತ್ರ 100ಕ್ಕೆ 100 ಬರಬೇಕು. ಅದೇನಾದರೂ ಪವಾಡ ನಡಿಬೇಕಷ್ಟೇ. ಮೌಲ್ಯಮಾಪನ ಮಾಡುವಾಗ ಏನೋ ಒಂದು ದೊಡ್ಡ ಪವಾಡ ನಡೆದು ಖಾಲಿ ಪೇಪರ್ಗೆ 100 ಅಂಕಗಳು ಬರಬೇಕು. ಇದು ನಮ್ಮ ವಿದ್ಯಾರ್ಥಿ ಕನಸು, ಅವರ ಹೆಬ್ಬಯಕೆ. ಅದಕ್ಕೆ ಬೇಕಾದ ಸಾಧನೆ ಏನೂ ಇಲ್ಲ. ಅದು ಹೇಳ್ತಾರಲ್ಲ, ಆಕಾಶದಷ್ಟು ಅವರ ಆಸೆಗಳು. ಆಸೆ ಆಕಾಶದಷ್ಟು, ಸಾಧನೆ ಸಾಸಿವೆಯಷ್ಟು ಅಂತ. ಸಾಸಿವೆಯಷ್ಟು ಸಾಧನೆ ಮಾಡದೆ ಆಕಾಶದಷ್ಟು ಆಸೆ ಪಡ್ತಾರೆ. ಇಂತಹ ಯುವಕರು ನಮ್ಮ ದೇಶದಲ್ಲಿ ತುಂಬಾ ಸಂಖ್ಯೆಯಲ್ಲಿದ್ದಾರೆ. ತುಂಬಾ ಯುವಕರು ಇರತಕ್ಕಂತಹ ದೇಶ ನಮ್ಮದು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಈ ಯುವಕರೆಲ್ಲ ಏನು ಮಾಡ್ತಾರೆ ದೇವರಿಗೆ ಗೊತ್ತು. ಇದೆಲ್ಲ ಆಲೋಚನೆ ಮಾಡಬೇಕು. ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡತಕ್ಕಂತಹ ಹೆತ್ತವರು ಆಲೋಚನೆ ಮಾಡಬೇಕು. ವಿದ್ಯೆಯನ್ನು ಕೊಡ್ತಕ್ಕಂತಹ ವಿದ್ಯಾ ಸಂಸ್ಥೆಗಳು ಆಲೋಚನೆ ಮಾಡಬೇಕು. ವಿದ್ಯೆಯನ್ನು ಕೊಡ್ತಕ್ಕಂತಹ ಗುರುಗಳು ಅನಿಸ್ಕೊಂಡವರು ಆಲೋಚನೆ ಮಾಡಬೇಕು. ಎತ್ತ ಸಾಗ್ತಾ ಇದೆ ಇವತ್ತು ಈ ಶಿಕ್ಷಣ ವ್ಯವಸ್ಥೆ. ಯಾರಿಗೂ ಓದುವುದರಲ್ಲಿ ಆಸಕ್ತಿ ಇಲ್ಲ, ನಿಷ್ಠೆ ಇಲ್ಲ. ಆದರೆ ವೆಂಕಟನಾಥಾಚಾರ್ಯರು ಹೇಗೆ ಅವರ ಅಧ್ಯಯನ ಇತ್ತು?
ಬಹಳ ಸುಂದರವಾಗಿ ನಿರೂಪಿಸ್ತಾರೆ. ಇದು ಬರೀ ವರ್ಣನೆ ಅಲ್ಲ, ಇದನ್ನ ನಾರಾಯಣಾಚಾರ್ಯರು ಕಣ್ಣಾರೆ ಕಂಡವರು, ಕಣ್ಣಾರೆ ಕಂಡು ಬರದದ್ದು. ಶಾಬ್ದಂ ಭಾಷ್ಯಂ ಜಾಯ ದೇವೀಂ ಚ ಟೀಕಾಂ ಭಾಟ್ಟಂ ತಂತ್ರಂ ಭಾಮತೀಂ ಗೌರವಂ ಚ ವ್ಯಾಸಾರ್ಯೋಕ್ತಾಂ ಚಂದ್ರಿಕಾಂ ವೆಂಕಟಾರ್ಯ ಯದ್ಯದ್ ವೇದ್ಯಂ ತತ್ರ ತದ್ಭಿಸ್ಸತಿ ಸ್ಮ. ವೆಂಕಟನಾಥಾಚಾರ್ಯರು ಯಾವುದ್ಯಾವುದು ತಿಳ್ಕೊಳ್ಬೇಕೋ ಆ ಎಲ್ಲ ವಿಷಯಗಳು, ಪರೀಕ್ಷೆಗೆ ಯಾವುದು ಬರುತ್ತೆ, ಇಂಪಾರ್ಟೆಂಟ್ ಯಾವುದು ಅಷ್ಟಲ್ಲ, ಯಾವ್ದಾವ್ದು ತಿಳ್ಕೊಳ್ಬೇಕು. ತಿಳಿಯಬೇಕಾದ ವಿಷಯಗಳು ಏನೇನೇನಿವೆ ಅವೆಲ್ಲ ತಿಳಿಬೇಕು. ನಮ್ಮಲ್ಲಿ ಆಗಲ್ಲ. ಆರ್ಟ್ಸ್ ಆದರೆ ಆರ್ಟ್ಸ್ ಸಬ್ಜೆಕ್ಟ್ ಮಾತ್ರ ಓದೋದು, ಸೈನ್ಸ್ ಆದರೆ ಸೈನ್ಸ್ ಸಬ್ಜೆಕ್ಟ್ ಮಾತ್ರ ಓದೋದು. ಇವತ್ತೇನು ಹೊಸದಾಗಿ ಏನು ಭಾರಿ ನಾವು ಹೊಸ ಶಿಕ್ಷಣ ನೀತಿ ಅಂತ ಹೇಳಿಬಿಟ್ಟು ಎಲ್ಲರೂ ಎಲ್ಲ ಕಲ್ತ್ಕೊಳ್ಬೇಕು ಅಂತ, ಎಲ್ಲರೂ ಎಲ್ಲ ಕಲ್ತ್ಕೊಳ್ಬೇಕಂತ ಹೇಳಿ ಆರ್ಟ್ಸ್ನವರು ಸೈನ್ಸಿನ ವಿಷಯ ಕಲಿಬೇಕು, ಸೈನ್ಸ್ನವರು ಆರ್ಟ್ ವಿಷಯ ಕಲಿಬೇಕು ಅಂತ ಇವರ ತಲೆಗೆ ಈಗ ಹೊಕ್ಕದ್ದು. ಈಗ ಇವರು ಆಲೋಚನೆ ಮಾಡಿ ದೊಡ್ಡ ಶಿಕ್ಷಣದ್ದಿರು ಅಂತ ಅನಿಸ್ಕೋತಾ ಇದ್ದಾರೆ. ನೋಡಿ ಹೇಗಿದೆ. ಒಬ್ಬ ವಿದ್ಯಾರ್ಥಿ ತಾನು ಅಧ್ಯಯನ ಮಾಡಬೇಕಾಗಿರತಕ್ಕಂತಹ ವಿಷಯ ಏನಿದೆ ಅದರ ಜೊತೆಗೆ ತಿಳ್ಕೊಳ್ಬೇಕಾಗಿರತಕ್ಕಂತಹ ಎಲ್ಲಾ ವಿಷಯಗಳನ್ನು ಅಧ್ಯಯನ ಮಾಡಬೇಕು. ಇದು ಪ್ರಾಚೀನರ ಎಜುಕೇಶನ್ ಸಿಸ್ಟಮ್. ಆದರೆ ನಾವು ಮೆಕಾಲೆ ಶಿಕ್ಷಣ ಪದ್ಧತಿಯಲ್ಲಿ ಏನು ಮಾಡಿದ್ದೀವಿ, ಇವತ್ತು ಮಾಡ್ತಾ ಇದ್ದೀವಲ್ಲ, ಅದೇ ಏನಿಲ್ಲ ಅದರಲ್ಲಿ. ಈಗಂತೂ ಸ್ಕಿಲ್ ಇರಬೇಕು, ಸ್ಕಿಲ್ ಬಂದೇ ಬರುತ್ತೆ ಮಕ್ಕಳಿಗೆ. ಸ್ಕಿಲ್ ಇರಬೇಕು, ಓದ್ಬೇಕಂತಿಲ್ಲ, ಗ್ರೇಸ್ ಮಾರ್ಕ್ ಕೊಡಬೇಕು, ಅವ್ರು ಪಾಸ್ ಮಾಡಬೇಕು. ಜ್ಞಾನವನ್ನು ಪಡೆಯಬೇಕೆಂಬ ಹಂಬಲ ವಿದ್ಯಾರ್ಥಿಗಳಿಗೂ ಇಲ್ಲ, ಒಳ್ಳೆಯ ಜ್ಞಾನವನ್ನು ಕೊಡಬೇಕು ಅಂತ ಸಂಸ್ಥೆಗಳಿಗೂ ಇಲ್ಲ. ಅಂತಹ ಸ್ಥಿತಿ ಇವತ್ತಿದೆ. ಅದಕ್ಕೆ ಇದನ್ನೆಲ್ಲ ಅಧ್ಯಯನ ಮಾಡಿದಂತಹ ಕೆಲವು ಶಿಕ್ಷಣವೇತ್ತರು ಸರಿಯಲ್ಲ, ಇದು ಒಬ್ಬ ಅಧ್ಯಯನ ಮುಗಿಸಿ ಹೊರಗೆ ಬಂದರೆ ಅವನು ಏನು ಬೇಕಾದರೂ ಮಾಡಲಿಕ್ಕೆ ಸಮರ್ಥನಿರಬೇಕು. BA ಮಾಡಿ ಬಂದ ಅಂದರೆ BA ಸಬ್ಜೆಕ್ಟ್ ಮಾತ್ರ ಗೊತ್ತಿರಬಾರ್ದು ಅವನಿಗೆ ಸೈನ್ಸು ಗೊತ್ತಿರಬೇಕು, ಕಾಮರ್ಸು ಗೊತ್ತಿರಬೇಕು, ಸೈನ್ಸ್ನವರಿಗೆ ಆರ್ಟ್ಸು ಗೊತ್ತಿರಬೇಕು ಅಂತ ಅದೆಲ್ಲ ಶುರು ಮಾಡಿದ್ದಾರೆ ಈಗ 2-3 ವರ್ಷಗಳಿಂದ. ಇದು 2-3 ವರ್ಷಗಳಿಂದ ಇರುವಂತಹ ಸಿಸ್ಟಮ್ ಅಲ್ಲ, ಇದು ನಮ್ಮ ಪೂರ್ವಜರು ಹಾಕಿಕೊಂಡಂತಹ ಎಜುಕೇಶನ್ ಸಿಸ್ಟಮ್. ಇದು ಯಾರೋ ತಲೆ ಹೊಡಿತಿದ್ರು, ಎಂತ ಬುದ್ಧಿವಂತರಪ್ಪ, ಸರ್ವಶ್ರೇಷ್ಠ ಶಿಕ್ಷಣ ತಜ್ಞ, ಅವರಿಗೆ ಬಿಡುದು ಕೊಡ್ತಾರೆ. ಆದರೆ ಇದೆಲ್ಲ ತಕ್ಷಶಿಲಾ ನಳಂದ ಇದ್ದಾಗಲೂ ಇದ್ದಂತಹ ವ್ಯವಸ್ಥೆ, ಅದಕ್ಕಿಂತ ಪ್ರಾಚೀನ ಕಾಲಕ್ಕೆ ಹೋದರೂ ಕೂಡ ಇರತಕ್ಕಂತಹ ವ್ಯವಸ್ಥೆ. ವೇದ ಅಂದರೆ ವೇದ ಮಾತ್ರ ಕಲಿಯುವುದಲ್ಲ, ಎಲ್ಲ ಕಲಿಬೇಕು. ಅದನ್ನು ಹೇಳ್ತಾರೆ, ವ್ಯಾಕರಣದ ಪಾತಂಜಲ ಮಹಾಭಾಷ್ಯ, ಆಮೇಲೆ ಪೂರ್ವಮೀಮಾಂಸಾ ಭಾಮತಿ ಗ್ರಂಥ, ಪೂರ್ವಮೀಮಾಂಸಾ ಗ್ರಂಥ, ವ್ಯಾಸರಾಜೇಂದ್ರ ರಚಿತವಾಗಿರ್ತಕ್ಕಂತಹ ತಾತ್ಪರ್ಯ ಚಂದ್ರಿಕಾ, ಎಲ್ಲ ಗ್ರಂಥಗಳನ್ನು ಯಾವ್ಯಾವ ವಿಷಯವನ್ನು ತಿಳ್ಕೊಳ್ಬೇಕೋ ಅದೆಲ್ಲ ವಿಷಯ ತಿಳ್ಕೊಂಡ್ರು. ಶಾಸ್ತ್ರ ಅಂದರೆ ಶಾಸ್ತ್ರ ಮಾತ್ರ ಅಲ್ಲ, ಗುರುಕುಲದಲ್ಲಿ ಎಲ್ಲ ಇರುತ್ತೆ. ಕಾವ್ಯ, ನಾಟಕ, ಪೌರೋಹಿತ್ಯ, ಜ್ಯೋತಿಷ್ಯ, ಶಾಸ್ತ್ರ ಎಲ್ಲ ಇರ್ತದೆ, ಎಲ್ಲ ಕಲಿಬೇಕು. ಒಬ್ಬ ವಿದ್ಯಾರ್ಥಿ ಶಿಕ್ಷಣ ಮುಗಿಸಿ ಹೊರಗೆ ಬಂದರೆ ಇದನ್ನು ಯಾವುದು ಬೇಕಾದರೂ ಅವನು ಆಯ್ಕೆ ಮಾಡಿಕೊಳ್ಬೋದು. ಈ ಒಂದು ಶಿಕ್ಷಣ ವ್ಯವಸ್ಥೆ ಗುರುಕುಲದಲ್ಲಿ ಇವತ್ತಿಗೂ ಇದೆ, ಕಾಲೇಜುಗಳಲ್ಲಿ ಇಲ್ಲ. ಅದನ್ನು ತರಬೇಕು ಅಂತ ಈಗಿನವರಿಗೆ ಫ್ಲ್ಯಾಶ್ ಆಗಿಬಿಟ್ಟಿದೆ ನೋಡಿ. ವೆಂಕಟನಾಥಾಚಾರ್ಯರು ಯಾವುದ್ಯಾವುದು ವಿಷಯ ತಿಳ್ಕೊಳ್ಬೇಕು ಅದೆಲ್ಲವನ್ನು ಕೂಡ ನಿತ್ಯ ಅಭ್ಯಾಸ ಮಾಡ್ತಾ ಇದ್ರು. ಆಮೇಲೆ ಅವರ ಟೈಮ್ ಟೇಬಲ್ ಹೇಗಿತ್ತು ಅಂದರೆ ಅದನ್ನ ಹೇಳ್ತಾರೆ, ಪ್ರಾತಸ್ನಾತ್ವಾ ಸಾಧು ವೇದಾಂತ ಭಾಷ್ಯಂ ಶಾಬ್ದಂ ಪಶ್ಚಾತ್ ತರ್ಕಶಾಸ್ತ್ರಂ ತದಸ್ಸಹ ಪೂರ್ವಂ ತಂತ್ರಂ ವಾವದನ್ ವೆಂಕಟಾರ್ಯ ತುರ್ಯೇ ಯಾಮೆ ಕಾಂಸ್ಯದದ್ದಾನ್ ಅನೈಷಿ. ನಿತ್ಯ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಆನ್ನಿಕ ಮುಗಿಸ್ಕೊಂಡು ಶ್ರೀಮದಾಚಾರ್ಯ ಬರೆದಿರತಕ್ಕಂತಹ ಉಪನಿಷತ್ ಭಾಷ್ಯಗಳನ್ನು, ಬ್ರಹ್ಮಸೂತ್ರ ಭಾಷ್ಯವನ್ನು, ಗೀತಾ ಭಾಷ್ಯವನ್ನು ಮೊದಲ ಯಾಮದಲ್ಲಿ ಅಧ್ಯಯನ ಮಾಡ್ತಾ ಇದ್ರು. 2ನೇ ಯಾಮದಲ್ಲಿ ವ್ಯಾಕರಣ ಮಹಾಭಾಷ್ಯ ಅಧ್ಯಯನ ಮಾಡ್ತಾ ಇದ್ರು. 3ನೇ ಯಾಮದಲ್ಲಿ ತರ್ಕಶಾಸ್ತ್ರ ಅಧ್ಯಯನ ಮಾಡ್ತಾ ಇದ್ರು.
ಮಾಡಿ ಮತ್ತೆ ಪ್ರವಚನ ಮಾಡ್ತಾ ಇದ್ರು. ಇವತ್ತೇನು ಅಧ್ಯಯನ ಮಾಡಿದ್ರು ಅದರ ಪ್ರವಚನ. ಇದೆಲ್ಲುಂಟು ಇವತ್ತು ಸಿಸ್ಟಮ್. ಇವತ್ತು ಪಾಠ ಕೇಳಿದರೆ 6 ತಿಂಗಳಾದ್ಮೇಲೆ ಪರೀಕ್ಷೆ, ಆವಾಗಲೇ ಅವನು ಪುಸ್ತಕ ಹಿಡಿಯೋದು. ಇವತ್ತು ಓದಿದ್ದನ್ನ ಇವತ್ತೇ ಪ್ರವಚನ ಮಾಡಬೇಕು. ಅದನ್ನು ಗುರುಕುಲ ಸಿಸ್ಟಮ್ನಲ್ಲಿ ಇವತ್ತು ಚಿಂತನೆ ಅಂತ ಹೇಳ್ತಾರೆ. ಅದನ್ನು ಇವತ್ತಿನ ಹೊಸ ಶಬ್ದದಿಂದ ಕರೀತಾರೆ ಡಿಸ್ಕಷನ್ ಅಂತ. ಇವತ್ತ ತರಗತಿ ಕೊಠಡಿಗಳೆಲ್ಲ ಡಿಸ್ಕಷನ್ ರೂಮ್ ಆಗಿದ್ದಾವೆ. ಯಾಕೆ ಡಿಸ್ಕಷನ್ ರೂಮ್ ಅಂದರೆ ಪಾಠ ಕೇಳುವುದಲ್ಲ, ನಾವು ಅವೆಲ್ಲವನ್ನು ಅಭ್ಯಾಸ ಮಾಡಬೇಕು ಅಂತ. ಅವತ್ತಿನ ವಿಷಯವನ್ನು ಅವತ್ತೇ ನಾವಲ್ಲಿ ಡಿಸ್ಕಷನ್ ಮಾಡಬೇಕು ಅಂತ. ಇದು ಪ್ರಾಚೀನರ ಸಿಸ್ಟಮ್. ಇದನ್ನು ಇವತ್ತು ನಮ್ಮಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ. ಹೀಗೆ ಈ ಎಲ್ಲ ಮೊದಲನೇ ಯಾಮದಲ್ಲಿ, 2ನೇ ಯಾಮದಲ್ಲಿ, 3ನೇ ಯಾಮದಲ್ಲಿ ಯಾವುದ್ಯಾವುದನ್ನು ಅಧ್ಯಯನ ಮಾಡ್ತಾ ಇದ್ರೋ ಅದರ ಪ್ರವಚನವನ್ನು ಸಂಜೆ ಮಾಡ್ತಾ ಇದ್ರು. ಇದು ವೆಂಕಟನಾಥಾಚಾರ್ಯರ ಒಂದು ವೇಳಾಪಟ್ಟಿ. ಇದು ಅಧ್ಯಯನ ಮಾಡುವ ಕ್ರಮ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಆದರ್ಶವಾದ ಒಂದು ವೇಳಾಪಟ್ಟಿ. ಈ ರೀತಿಯಲ್ಲಿ ವೆಂಕಟನಾಥಾಚಾರ್ಯರು ಸುಧೀಂದ್ರ ತೀರ್ಥರಲ್ಲಿ ಅಧ್ಯಯನ ಮಾಡ್ತಾರೆ. ಹೀಗೆ ಸುಧೀಂದ್ರ ತೀರ್ಥರಲ್ಲಿ ಅಧ್ಯಯನ ಮಾಡ್ತಾ ಅವರು ತುಂಬ ವಿಷಯಗಳನ್ನು ತಿಳ್ಕೊಳ್ತಾರೆ. ಇದರ ಮುಂದಿನ ವಿಚಾರಗಳನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪ್ರವಚನವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ರಾಘವೇಂದ್ರ ಗುರುಸಾರ್ವಭೌಮರ ಈ ಚರಿತ್ರೆಯನ್ನು ನಿರೂಪಿಸ್ತಕ್ಕಂತಹ ಈ ನನ್ನ 4 ಮಾತುಗಳೆಂಬ ಕುಸುಮಗಳನ್ನು ಅಸ್ಮದಂತರ್ಯಾಮಿ, ನಮ್ಮ ಕುಲಗುರುಗಳಾಗಿರ್ತಕ್ಕಂತಹ ಸುಬುಧೇಂದ್ರ ತೀರ್ಥರ ಅಂತರ್ಯಾಮಿ ಆಗಿರತಕ್ಕಂತಹ ಮುಖ್ಯಪ್ರಾಣ ಅಂತರ್ಗತನಾಗಿರತಕ್ಕಂತಹ ಚತುರ್ಯುಗ ಮೂರ್ತಿ ರಘುಪತಿ ವೇದವ್ಯಾಸ ಅಭಿನ್ನನಾಗಿರ್ತಕ್ಕಂತಹ ಅಸ್ಮತ್ ಕುಲದೇವತೆ ಶ್ರೀನಿವಾಸನ ಅಡಿದಾವರಿಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ವರಂ. ಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.